Today I am sharing with you about prosper and be in health. ಅಭಿವೃದ್ಧಿ ಹೊಂದಿ ಆರೋಗ್ಯಕರವಾಗಿ ಇರುವುದ ಕುರಿತು ಸಭಾಪಾಲಕರು ಹೇಳುತ್ತಿದ್ದಾರೆ. Everybody wanted to be prosper. ಎಲ್ಲರೂ ಕೂಡ ಅಭಿವೃದ್ಧಿ ಹೊಂದಬೇಕಂತ ಇಷ್ಟಪಡ್ತಾರೆ. Everybody wanted to be in health. ಎಲ್ಲರೂ ಆರೋಗ್ಯಕರವಾಗಿರಬೇಕಂತ ಬಯಸ್ತಾರೆ. Hallelujah. Hallelujah. How many say I wanted to be prospered? ಎಷ್ಟು ಜನರು ನಾನು ಅಭಿವೃದ್ಧಿ ಹೊಂದಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. How many say that I wanted to be in health? ಎಷ್ಟು ಜನರು ಹೇಳ್ತಾರೆ ನಾನು ಆರೋಗ್ಯಕರವಾಗಿರಬೇಕೆಂದು. But in the Christian life, ಕ್ರೈಸ್ತವ ಜೀವನದಲ್ಲಿ many wanted to be prospered, but they don't focus to be in health. ಅನೇಕರು ಅಭಿವೃದ್ಧಿ ಹೊಂದಬೇಕಂತ ದೃಷ್ಟಿ ಇರ್ತಾರೆ ಬಿಟ್ಟು ಆರೋಗ್ಯಕರವಾಗಿರಬೇಕು ಅನ್ನುವಂಥ ದೃಷ್ಟಿ ಅವ್ರಿಗೆ ಇರುವುದಿಲ್ಲ. To be healthy is not from God, to be prospered is not from God. ಕೆಲವರೇನೋ ಏನು ಅನ್ಕೋತಾರೆ ಅಂದ್ರೆ ಅಭಿವೃದ್ಧಿ ಆಗಲಿ ಆರೋಗ್ಯವಾಗಲಿ ದೇವರಿಂದ ಬಂದಿದ್ದಲ್ಲ ಅಂತೇಳಿ ಅಷ್ಟು ದೃಷ್ಟಿ ಇಡುವುದಿಲ್ಲ. But Bible says to be prospered is from God, to be healthy is from God. ಆದ್ರೆ ವಾಕ್ಯವೇನು ಹೇಳ್ತಂದ್ರೆ ಅಭಿವೃದ್ಧಿ ಹೊಂದುವುದು ದೇವರಿಂದಲೇ ಬರುವುದು, ಆರೋಗ್ಯಕರವಾಗಿರುವುದು ದೇವರಿಂದಲೇ ಬರುವುದು. Bible says keep my word, do them, you will prosper. ನೀನು ನನ್ನ ವಾಕ್ಯವನ್ನು ಹಿಡ್ಕೊಂಡು ಆ ವಾಕ್ಯದ ಪ್ರಕಾರವಾಗಿ ಜೀವಿಸು, ನಡಿ, ಅವಾಗ ನೀನು ಅಭಿವೃದ್ಧಿ ಹೊಂದಿತೀಯಾ. Hallelujah. Hallelujah. That's what Lord says. Keep my word and do them, you will prosper. ನನ್ನ ವಾಕ್ಯವನ್ನು ಹಿಡ್ಕೋ, ನಿನ್ನ ಹೃದಯದಲ್ಲಿ ಆ ಪ್ರಕಾರವಾಗಿ ಮಾಡು, ಜೀವಿಸು, ನೀನು ಅಭಿವೃದ್ಧಿ ಹೊಂದಿತೀಯಾ. Even in Joshua 1:7 says, ಯೆಹೋಶುವನು 1:7 ಹೇಳ್ತಾರೆ, observe my word. ನನ್ನ ವಾಕ್ಯವನ್ನು ಗಮನವಿಟ್ಟು ನೋಡು. Don't turn left or right. ವಾಕ್ಯವನ್ನು ದೃಷ್ಟಿಸದೆ ಎಲಗಡೆ ಬಲಗಡೆ ತಿರುಗಡಬೇಡ. You will be prospered. ಅವಾಗ ನೀನು ಅಭಿವೃದ್ಧಿ ಹೊಂದಿತೀಯಾ. There are words written in word of God. ದೇವರ ವಾಕ್ಯದಲ್ಲಿ ವಾಕ್ಯಗಳು ಬರೆಯಲ್ಪಟ್ಟಿದೆ. Amen. Amen. Hallelujah. Hallelujah. Bible says in Psalms 122:6, 122:6 ಹೇಳುತ್ತದೆ, pray for the peace of Jerusalem, you will be prospered. ಯೆರೂಸಲೇಮು ಒಂದು ಸಮಾಧಾನಕ್ಕಾಗಿ ನೀನು ಪ್ರಾರ್ಥಿಸು, ನೀನು ಅಭಿವೃದ್ಧಿ ಹೊಂದುತ್ತೀಯಾ ಎಂದು. God given the ways how to be prospered. ಹೇಗೆ ನಾವು ಅಭಿವೃದ್ಧಿ ಹೊಂದಬೇಕು ಅನ್ನುವಂತ ಒಂದು ಮಾರ್ಗಗಳನ್ನ ಆತನು ಕೊಟ್ಟಿದ್ದಾರೆ. So if you go according to God's word, you will be prospered. ದೇವರ ವಾಕ್ಯಾನುಸಾರವಾಗಿ ನೀನು ಹೋಗುವಾಗ ನೀನು ಅಭಿವೃದ್ಧಿ ಹೊಂದುತ್ತೀಯಾ. If you don't want to do God's word, you will not be prospered. ನೀನು ದೇವರ ವಾಕ್ಯ ಪ್ರಕಾರವಾಗಿ ಮಾಡದೆ ಇದ್ರೆ ನೀನು ಅಭಿವೃದ್ಧಿ ಹೊಂದುವುದಿಲ್ಲ. If you don't want to pray for Jerusalem, if you don't want to pray for Christians, you will not be prospered. ನೀನು ಯೆರೂಸಲೇಮ್ ಕುರಿತು ಕ್ರೈಸ್ತವರ ಕುರಿತು ಪ್ರಾರ್ಥನೆ ಮಾಡದೇ ಇದ್ರೆ ನೀನು ಅಭಿವೃದ್ಧಿ ಹೊಂದುವುದಿಲ್ಲ. Only this is the way we will be prospered. ನಾವು ಅಭಿವೃದ್ಧಿ ಹೊಂದುವುದಕ್ಕೆ ಇದೇ ಮಾರ್ಗವಾಗಿದೆ. But to be in health also there were scriptures. ಆರೋಗ್ಯಕರವಾಗಿರುವುದಕ್ಕೆ ಕೂಡ ವಾಕ್ಯವು ಕೊಡಲ್ಪಟ್ಟಿದೆ. Proverbs 4:20 verse. ಜ್ಞಾನೋಕ್ತಿಗಳು 4:20 ಹೇಳುತ್ತದೆ, attend to my word. ನನ್ನ ವಾಕ್ಯವನ್ನು ಗಮನವಿಟ್ಟು ನನ್ನ ವಾಕ್ಯಕ್ಕೆ ಗಮನ ಕೊಡು. give ear to my sayings. ನಾನು ಹೇಳುವಂತ ಮಾತುಗಳಿಗೆ ನಿನ್ನ ಕಿವಿಯನ್ನು ಕೊಡು. and keep those words in the midst of your heart. ನಾನು ಹೇಳುವಂತ ಮಾತುಗಳು ನಿನ್ನ ಹೃದಯದಲ್ಲಿ ಭದ್ರಪಡಿಸಿಕೋ. 22nd verse said, 22ನೇ ಹೇಳುತ್ತದೆ, they are health to you. ಆ ವಾಕ್ಯಗಳು ನಿನಗೂ ಆರೋಗ್ಯವನ್ನು ಕೊಡುತ್ತವೆ. Amen. Amen. So whenever you find the scriptures, you do it that according to that word, you follow it, you will be in health. ವಾಕ್ಯಗಳು ಏನೇನೇನು ಗೊತ್ತಾಗಿ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಆ ವಾಕ್ಯ ಪ್ರಕಾರವಾಗಿ ಜೀವಿಸ್ತಾ ಆರೋಗ್ಯವಾಗಿ ಜೀವಿಸಬೇಕು. If you have the word in your heart, you will be in health. ನಿನ್ನ ಹೃದಯದಲ್ಲಿ ವಾಕ್ಯವಿದ್ರೆ ನೀನು ಆರೋಗ್ಯಕರವಾಗಿರ್ತೀಯ. That's what Bible says. ಅದೇ ಸತ್ಯವೇದ ಹೇಳುತ್ತದೆ. 3rd John 1st chapter 2nd verse said, 3ನೇ ಯೋಹಾನನು 1ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ. Hallelujah. Hallelujah. As you prosper in your spirit, thou be in health. ನಿನ್ನ ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರವಾಗಿ ನೀನು ಆರೋಗ್ಯಕರವಾಗಿ ಎಲ್ಲಾ ವಿಷಯಗಳಲ್ಲಿ ಆರೋಗ್ಯವಾಗಿರ್ತೀಯ. In English it is written soul in the place of spirit. ಅಲ್ಲಿ ಆತ್ಮ ಸ್ಥಾನದಲ್ಲಿ ಮನಸ್ಸು ಅಂತ ಬರೆಯಲ್ಪಟ್ಟಿದೆ. As you prospered in your soul means not soul, spirit. ಅಲ್ಲಿ ಸೋಲ್ ಅಂದ್ರೆ ಮನಸ್ಸು ಹಂಗಲ್ಲ, ಆತ್ಮ ಅಂತ ಅರ್ಥ ಮಾಡ್ಕೋಬೇಕು. As you prospered in your spirit man, ನೀನು ಆತ್ಮ ಮನುಷ್ಯನಲ್ಲಿ ಬಲಾಢ್ಯನಾಗುತ್ತಾ ಅಭಿವೃದ್ಧಿ ಹೊಂದುವಾಗ ಆತ್ಮೀಯವಾಗಿ, so you will be in health. ನೀನು ಆರೋಗ್ಯಕರವಾಗಿ ಇರ್ತೀಯ. Hallelujah. Hallelujah. That's what Bible says. ಅದೇ ಸತ್ಯವೇದ ಹೇಳುವುದು. So if you want to be prospered also, you must keep the word of God and do them, you will prosper. ನೀನು ಅಭಿವೃದ್ಧಿ ಹೊಂದಬೇಕಂದ್ರೆ ದೇವರ ವಾಕ್ಯವನ್ನು ಹಿಡ್ಕೋಬೇಕು, ಅದನ್ನು ಮಾಡಬೇಕು, ಅವಾಗ ಅಭಿವೃದ್ಧಿ ಹೊಂದ್ತಿ.
If you want to be in health, your spirit man must grow spiritually. Without word of God, you cannot grow. If you grow spiritually, you will be in health. ಹಾಗೆಯೇ ಆರೋಗ್ಯವನ್ನು ಹೊಂದಿಕೊಳ್ಳಬೇಕಂದ್ರೆ ನೀನು ದೇವರ ಆತ್ಮ ಮನುಷ್ಯನು ಬಲಾಢ್ಯನಾಗಿ ಮಾಡ್ಕೋಬೇಕು. ಅಂದರೆ ದೇವರ ವಾಕ್ಯವಿಲ್ಲದೆ ಆತ್ಮ ಮನುಷ್ಯನು ಬಲಾಢ್ಯನಾಗಿ ಆಗುವುದಿಲ್ಲ. ಅದಕ್ಕಾಗಿ ಕೂಡ ದೇವರ ವಾಕ್ಯದಿಂದನೇ ನೀನು ಆರೋಗ್ಯವನ್ನು ಹೊಂದಿಕೊಳ್ಳುತ್ತೀವಿ. Every Christian must prosper. Every Christian must be in health. ಪ್ರತಿಯೊಬ್ಬ ಕ್ರೈಸ್ತವನು ಕೂಡ ಅಭಿವೃದ್ಧಿ ಹೊಂದಬೇಕು. ಪ್ರತಿ ಕ್ರೈಸ್ತವನು ಆರೋಗ್ಯಕರವಾಗಿರಬೇಕು. That is God's intention. ಅದೇ ದೇವರ ಒಂದು ಉದ್ದೇಶವಾಗಿದೆ, ಬಯಸುವಿಕೆ ಆಗಿದೆ. I told already 3rd John 1st chapter 2nd verse. 3ನೇ ಯೋಹಾನ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾನು ಆಗಲೇ ಸಭಾಪಾಲಕರು ಹೇಳಿದ್ದಾರೆ, Beloved, I wish you above all things. ಪ್ರಿಯರೇ, ನಾನು ಎಲ್ಲಾ ವಿಷಯಕ್ಕಿಂತ ಈ ವಿಷಯವನ್ನು ಬಯಸ್ತಾ ಇದ್ದೆ. Thou may prosper and be in health. ನೀನು ಅಭಿವೃದ್ಧಿ even as thy spirit prosper. ಅಭಿವೃದ್ಧಿ ಹೊಂದಿ ಆರೋಗ್ಯಕರವಾಗಿ ಇರು. ಹೇಗೆ ನಿನ್ನ ಆತ್ಮವು ಎಷ್ಟು ಬೆಳೀತಾ ಇರ್ತದೋ ಆ ಪ್ರಕಾರವಾಗಿ. Amen. Amen. We must prosper and we must be in health. ನಾವು ಅಭಿವೃದ್ಧಿ ಹೊಂದಬೇಕು, ಆರೋಗ್ಯಕರವಾಗಿ ಇರಬೇಕು. Don't think that a sickness is from God. ಅನಾರೋಗ್ಯವು ದೇವರಿಂದ ಬಂದಿದ್ದಂತ ಯೋಚಿಸಬೇಡ. Don't think poverty is from God. ಬಡತನವು ದೇವರಿಂದ ಬಂದಿದ್ದಂತ ಯೋಚಿಸಬೇಡ. Tell to somebody, poverty is not from God. ಬಡತನವು ದೇವರಿಂದ ಬಂದಿದ್ದಲ್ಲ. To be poor is not getting sympathy from God. ಏನೋ ಬಡವನಾಗಿ ಇರುವುದು ಅದು ದೇವರಿಂದ ಒಂದು ಸಿಂಪತಿ ದಯೆ ತೋರಿಸುವಂತ ವಿಷಯ ದೇವರಿಂದ ಬರುವಂತದಲ್ಲ. To be sick is not from God. ಅನಾರೋಗ್ಯವಾಗಿ ಇರುವುದು, ಅನಾರೋಗ್ಯದಿಂದ ಇರುವುದು ದೇವರಿಂದ ಬಂದಿದ್ದಲ್ಲ. Here God is saying, I wish you above all things. ದೇವರಲ್ಲಿ ಹೇಳ್ತಾ ಇದೆ, ನೀನು ಎಲ್ಲಾ ವಿಷಯಗಳಕ್ಕಿಂತ ನಾನು ಒಂದು ವಿಷಯವನ್ನು ಬಯಸ್ತಾ ಇದೆ ನಿನ್ನಿಂದ. That you may prosper and be in health. ನೀವು ಆರೋಗ್ಯಕರವಾಗಿ ಅಭಿವೃದ್ಧಿ ಹೊಂದಿ ಇರಬೇಕೆಂದು. Tell to somebody, don't live less than this. ಇದಕ್ಕಿಂತ ಕಡಿಮೆಯಾಗಿ ಜೀವಿಸಬೇಡ ಅಂತ ಹೇಳ್ರಿ ಬೇರೆಯವರಿಗೆ. Hallelujah. Hallelujah. That means ಅದನ್ನರ್ಥ God cares about your health. ದೇವರು ನಿನ್ನ ಆರೋಗ್ಯದ ಕುರಿತು ಜಾಗೃತಿ ವಹಿಸ್ತಾ ಇದ್ದಾರೆ. He wants you to be in health. ನೀನು ಆರೋಗ್ಯವಾಗಿ ಇರಬೇಕೆಂದು ಆತನ ಬಯಸ್ತಾ ಇದ್ದಾನೆ. Not getting sick again to be healed. ರೋಗಿಯಾಗಿ ಮತ್ತೆ ಸ್ವಸ್ಥತೆ ಹೊಂದಿ ಆ ಪ್ರಕಾರವಾಗೆಲ್ಲ. That is not God's will. ಅದು ದೇವರ ಚಿತ್ತವಲ್ಲ. That is healing is children's bread. ಈ ಒಂದು ಗುಣ ಹೊಂದಿಕೊಳ್ಳುವುದು ಮಕ್ಕಳ ಒಂದು ಆಹಾರವಾಗಿದೆ, ರೊಟ್ಟಿ ಆಗಿದೆ. ಮಕ್ಕಳು ಏನ್ ಮಾಡ್ತಾರೆ, ಅನಾರೋಗ್ಯವಾಗಿರ್ತಾರೆ ಮತ್ತೆ ಗುಣ ಆಗ್ತಾರೆ. ಚಿಕ್ಕ ಮಕ್ಕಳಾಗಿದ್ರೆ ಆತ್ಮೀಯವಾಗಿ ಅನಾರೋಗ್ಯ ಆಗ್ತಾರೆ ಮತ್ತೆ ಆರೋಗ್ಯ ಪಡೆದುಕೊಳ್ತಾರೆ. ಅದು ಚಿಕ್ಕ ಮಕ್ಕಳ ಆಹಾರವು. ಬಟ್ adults, ಆದ್ರೆ ಹಿರಿಯವರಾಗಿ ದೊಡ್ಡವರಾಗುವಾಗ they will be in health always. ಯಾವಾಗಲೂ ಆರೋಗ್ಯಕರವಾಗಿ ಇರಬೇಕಂತ ಹೇಳ್ತಾ ಇದ್ದಾರೆ. getting sick, not getting healed. ಮತ್ತೆ ರೋಗಿ ಆಗುವುದು, ಗುಣ ಹೊಂದುವುದು ಅಂತ ಅಲ್ಲ. This is not Christianity. ಇದು ಕ್ರೈಸ್ತವವು ಅಲ್ಲ ಅಂತ ಹೇಳ್ತಾ ಇದ್ದಾರೆ. Hallelujah. Hallelujah. As a Christians we must be in health. ನಾವು ಕ್ರೈಸ್ತವರಾಗಿ ಆರೋಗ್ಯವಾಗಿ ಇರಬೇಕು. That's what word of God says. ಅದೇ ವಾಕ್ಯ ಹೇಳುವುದು. As thy spirit prospereth, you will be in health. ಆತ್ಮದಲ್ಲಿ ನೀನು ಎಷ್ಟು ಅಭಿವೃದ್ಧಿ ಹೊಂದಿ ಬಲಾಢ್ಯನಾಗ್ತೀಯೋ ಅಷ್ಟು ನೀನು ಆರೋಗ್ಯಕರವಾಗಿರ್ತೀಯ. If you are not prospered in your spirit, ನಿನ್ನ ಆತ್ಮದಲ್ಲಿ ನೀನು ಅಭಿವೃದ್ಧಿ ಬಲಾಢ್ಯನಾಗಿ ಇರದೇ ಇದ್ರೆ, ಬಲ ಹೊಂದದೇ ಇದ್ರೆ, getting sick and you will be getting healed. ಮತ್ತೆ ನಿನಗೆ ಏನೋದು ಅನಾರೋಗ್ಯ ಬರ್ತದೆ. ಮತ್ತೆ ಪ್ರಾರ್ಥನೆ ಮಾಡುವಾಗ ದೇವರು ಗುಣಪಡಿಸಿ. Spirit man is weak, body was dominating. ಯಾಕಂದ್ರೆ ಆತ್ಮ ಮನುಷ್ಯನು ಬಲಹೀನನಾಗಿದ್ರಿಂದ ಈ ಶರೀರವು ನಿನ್ನ ಆತ್ಮ ಮನುಷ್ಯನು ನಿನ್ನನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತಾನೆ. God does not want you to be sick at all. ದೇವರು ನೀನು ಎಂದಿಗೂ ರೋಗಿ ಆಗಬಾರದು ಅನ್ನೋದು ಆತನ ಬಯಸುವಿಕೆ. That is not God intention. ದೇವರ ಉದ್ದೇಶವು ನೀನು ರೋಗಿ ಆಗುವುದು ಇದು ಅಲ್ಲ. He wants you to be in health. ನೀನು ಯಾವಾಗಲೂ ಆರೋಗ್ಯಕರವಾಗಿ ಇರಬೇಕನ್ನುವಂಥದ್ದು ಆತನ ಆಶೆ. Amen. Amen. Hallelujah. Hallelujah. ಏನಪ್ಪ ಪಾಸ್ಟರ್, ನಾನೇನೋ ಸಿಕ್ಕಾಗಬೇಕಂತಿದ್ದೀನಿ, ಇವ್ರು ನೋಡಿದ್ರೆ ಅನಾರೋಗ್ಯ ರೋಗನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದು ಹೇಳ್ತಾರೆ. How many wanted to be always health? ಯಾವಾಗಲೂ ಆರೋಗ್ಯಕರವಾಗಿರ್ಬೇಕೆಂದು ಎಷ್ಟು ಜನ ಬಯಸ್ತೀರಿ? Hallelujah. Hallelujah. ಬಯಸಿದ್ರೆ self pity. ಕೆಲವರು ನಿನ್ನ ನೋಡಿ ಅಯ್ಯೋ ರೋಗಿ ಆಗಿದೆ, ಅಯ್ಯೋ ಆರಾಮಿಲ್ಲ, ನಾನಂಗ ಅಂತ ದಯ ತೋರಿಸ್ಕೋಬೇಕಂದ್ರೆ ನೀನು ಹಂಗ ಅನಾರೋಗ್ಯಕ್ಕೆ ಹೋಗು. Somebody wanted to see you that way. ಯಾರಾದ್ರೂ ಬಂದು ನಿನ್ನ ನೋಡಿ ಏನನ್ನು ಕೊಡ್ಬೇಕಂತ ಅಂತ ಆಸೆ ಇದ್ರೆ ನೀನು ರೋಗಿ ಆಗು, ನೀನು ಪರವಾಗಿಲ್ಲ. That is not God's will at all. ಅದು ದೇವರ ಚಿತ್ತವೂ ಅಲ್ಲ. Absolute health is God's will. ಖಚಿತವಾಗಿರುವಂತ ದೇವರ ಚಿತ್ತವೇನೆಂದ್ರೆ ನಾವು ಆರೋಗ್ಯ
ಆರೋಗ್ಯಕರವಾಗಿ ಇರು. God desires that for you. ದೇವರು ನಿನ್ನಿಂದ ಅದನ್ನೇ ಆಶೆ ಪಡ್ತಾ ಇದ್ದಾರೆ. ನೀನು Christian ಆರೋಗ್ಯವಾಗಿ. life is not assumption. ಕ್ರೈಸ್ತವ ಜೀವನ ಊಹಿಸುವಂತ ಜೀವನ ಅಲ್ಲ. Christian life is not a religion. ಕ್ರೈಸ್ತವ ಜೀವನ ಧಾರ್ಮಿಕ ಜೀವನ ಅಲ್ಲ. It is a life we must live. ನಾವು ಜೀವಿಸುವಂತ ಜೀವನ ಆಗಿದೆ, ಹೊರಗೆ ತೋರಿಸುವಂತ ಜೀವನ ಆಗಿದೆ. Hallelujah. ಹಲ್ಲೆಲೂಯಾ. There are things God tells us to do. ದೇವರು ಕೆಲವು ವಿಷಯಗಳನ್ನು ನಮಗೂ ಹೇಳ್ತಾರೆ, ನೀವು ಇದು ಮಾಡಬೇಕು ಎಂದು, ಅದನ್ನು ಮಾಡಬೇಕು. ನಾವು Even He shows us in His word. ಆತನ ವಾಕ್ಯದಲ್ಲಿ ಆತನು ತೋರಿಸ್ತಾನೆ. When we do that, ಆತನು ತೋರಿಸುವಾಗ ನಾವು ಅಂತ ವಿಷಯಗಳನ್ನು ಮಾಡುತ್ತಾ ಇದ್ದಾಗ we will be in health. ನಾವು ಆರೋಗ್ಯಕರವಾಗಿರುತ್ತೇವೆ. Hallelujah. ಹಲ್ಲೆಲೂಯಾ. I tell you, one of the most beautiful thing in Christianity is our life is a practical. ಕ್ರೈಸ್ತವ ಜೀವನದಲ್ಲಿ ಸುಂದರವಾಗಿರುವಂಥ ಒಂದು ವಿಷಯವೇನೆಂದರೆ, ನಮ್ಮ ಜೀವನ ವಾಕ್ಯವೇನು ಹೇಳುತ್ತದೆ ಅದು ಪ್ರಾಕ್ಟಿಕಲ್ ಆಗಿ ಜೀವಿಸುವುದು. Not that preaching something and living something. ಬೋಧಿಸೋದು ಒಂದು, ಜೀವನ ಮಾಡೋದು ಒಂದು ಅಲ್ಲ. ಜೀವನ. Hallelujah. ಹಲ್ಲೆಲೂಯಾ. Christian life is a practical. ಕ್ರೈಸ್ತವ ಜೀವನ ಕ್ರಿಯೆ ರೂಪದಲ್ಲಿ ವಾಕ್ಯವೇನಿರ್ತದೋ ಆ ಪ್ರಕಾರವಾಗಿ ತೋರಿಸುವುದು, ಹೊರಗೆ ತೋರಿಸುವುದು. Because God's word is true. ಯಾಕಂದ್ರೆ ದೇವರ ವಾಕ್ಯವು ಸತ್ಯವು. God is not lie. ದೇವರು ಸುಳ್ಳುಗಾರನಲ್ಲ. When He says it is true, it will happen. ಆತನು ಸತ್ಯವು ಅಂತ ವಾಕ್ಯವನ್ನು ಹೇಳಿರುವಾಗ ಅದು ಆಗಲೇ ಆಗುತ್ತದೆ ಆ ರೀತಿಯಲ್ಲಿ. When God says in His word, that is true when we do it. ನಾವು ದೇವರ ವಾಕ್ಯವನ್ನು ತೋರಿಸಿರುವಾಗ, ನಾವು ಮಾಡುವಾಗ ಅದು ಸತ್ಯವಾಗಿ ಪ್ರತ್ಯಕ್ಷಿಸಲ್ಪಡುತ್ತದೆ. I tell you, when you do that, those things what God tells you to do, you will get results. ದೇವರು ನಿನ್ನನ್ನು ಏನು ಮಾಡು ಅಂತ ಕೆಲವು ವಿಷಯಗಳನ್ನು ತೋರಿಸಿ ಹೇಳ್ತಾನೋ ಅದನ್ನು ನೀನು ಮಾಡುವಾಗ ನೀನು ಅಲ್ಲಿ ಫಲಿತಾಂಶವನ್ನು ನೋಡ್ತೀಯಾ. How many says that I got results when ನೀವು ಎಷ್ಟು ಜನ ಹೇಳ್ತೀರಿ ನನಗೆ ಫಲಿತಾಂಶ ಇರಬೇಕೆಂದು? That's what you come and testify here. ಅದೇ ಬಂದು ನೀವು ಸಾಕ್ಷಿ ಹೇಳ್ತೀರಿ. Amen. Amen. You got results, that's what you come here and testify. ನೀವು ಬಂದು ಫಲಿತಾಂಶ ಹೊಂದಿಕೊಂಡಿದಾಗ ಬಂದು ಅದನ್ನು ಸಾಕ್ಷಿಯಾಗಿ ನಿಲ್ಲಿಸಿ ಹೇಳ್ತೀಯಾ. We all got results. ನಮ್ಮೆಲ್ಲರಿಗೂ ಕೂಡ ಫಲಿತಾಂಶಗಳು ಬಂದಿದೆ. But all the religious people in the world, ಆದರೆ ಲೋಕದಲ್ಲಿರುವಂತ ಎಲ್ಲಾ ಧಾರ್ಮಿಕ ಜನರು, they cannot live healthy life. ಅವರು ಆರೋಗ್ಯಕರವಾಗಿ ಇರುವುದಕ್ಕೆ ಆಗುವುದಿಲ್ಲ. We are not religious. ನಾವು ಧಾರ್ಮಿಕ ಜನರಲ್ಲ. Hallelujah. ಹಲ್ಲೆಲೂಯಾ. Christians are not religious. ಕ್ರೈಸ್ತವರು ಧರ್ಮದಲ್ಲಿರುವಂತವರಲ್ಲ. Christians are living Christ in life. ಕ್ರೈಸ್ತವರು ಕ್ರಿಸ್ತನಿರುವಂತ ಶ್ರೀಕ್ರಿಸ್ತ ನಮಗೆ ಇಟ್ಟಿರುವಂತ ಜೀವದಿಂದ ಜೀವಿಸುವಂತವರು. Christ in. ಕ್ರಿಸ್ತ ನಮ್ಮಲ್ಲಿರುವ ಕ್ರಿಸ್ತನ ಜೀವದಿಂದ ಜೀವಿಸುವವರು. Hallelujah. How many say that I am living Christ in life? ಕ್ರಿಸ್ತನು ನನ್ನಲ್ಲಿರುವಂತ ಕ್ರಿಸ್ತನ ಜೀವದಿಂದ ಜೀವಿಸ್ತಾ ಇದ್ದೇನೆ ಅಂತವರು ತೋರಿಸ್ರಿ. Amen. Whoever says Christ in me, they are Christians. ಯಾರು ಕ್ರಿಸ್ತ ನನ್ನಲ್ಲಿದ್ದಾನೆ ಅಂತ ಹೇಳುತ್ತಾರೋ ಅವರು ಕ್ರೈಸ್ತವರು. Not that you are going to church, not that you are carrying Bible, not that you are doing some prayers, you are a Christian. I tell you, whoever says that Christ in me, those are Christians. ನಾನು ಸಭೆಗೆ ಹೋಗ್ತಾ ಇದ್ದೆ, ಇಲ್ಲಾಂದ್ರೆ ಬೈಬಲ್ ತೆಗೆದುಕೊಂಡು ಹೋಗ್ತಾ ಇದ್ದೆ, ಅಲ್ಲಿ ಓದ್ತಾ ಇದ್ದೆ, ಅದರ ಬಗ್ಗೆ ಹೇಳ್ತಾ ಇಲ್ಲ. ಕ್ರಿಸ್ತನ್ ನಿನ್ನಲ್ಲಿ ಇದ್ರೆ ಅವರೇ ಕ್ರೈಸ್ತರು. Not that because you taken baptism you are Christian. ನೀನು ಬ್ಯಾಪ್ಟಿಸಮ್ ತೆಗೆದುಕೊಂಡಿದ್ರಿಂದ ನೀನು ಕ್ರೈಸ್ತವನಲ್ಲ. Not that because you have a Christian name, that's what you are Christian. ನೀನು ಕ್ರೈಸ್ತವ ಹೆಸರು ಹಿಡ್ಕೊಂಡಿದ್ರಿಂದ ನೀನು ಕ್ರೈಸ್ತವನಲ್ಲ. Whoever says Christ in me, ಯಾರಾದರೂ, I tell you, you are a Christian. ಯಾರಾದರೂ ಕ್ರಿಸ್ತನ್ ನನ್ನಲ್ಲಿದ್ದಾನೆ ಅಂತ ಹೇಳುತ್ತಾರೋ ಅವರು ಕ್ರೈಸ್ತರು. If you are not lived healthy, ನೀವು ಆರೋಗ್ಯಕರವಾಗಿ ಜೀವಿಸದೇ ಇದ್ರೆ you are not expecting results. ನೀವು ಫಲಿತಾಂಶವನ್ನು ಎದುರು ನೋಡುವುದಿಲ್ಲ. You may be Christian but you are not expecting results. ನೀವು ಕ್ರೈಸ್ತವನಾಗಿರ್ಬೋದು, ಆದರೆ ಫಲಿತಾಂಶವನ್ನು ಎದುರು ನೋಡುವುದಕ್ಕೆ ಹೋಗೋದಿಲ್ಲ. I tell you, in religion when you pray you don't expect God to answer. ಧರ್ಮದಲ್ಲಿರುವಂತ ಜನರು ಪ್ರಾರ್ಥಿಸುವಾಗ ಅವರು ಫಲಿತಾಂಶಕ್ಕಾಗಿ ಉತ್ತರಕ್ಕಾಗಿ ಎದುರು ನೋಡುವುದಿಲ್ಲ. Simply they come to the church, religious people, they pray and go, they don't expect answers. ಧರ್ಮದಲ್ಲಿರುವಂತ ಜನರು ಬರೇ ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡಿ ಹೋಗ್ಬಿಡ್ತಾರೆ. ಅದು ಕಾರ್ಯವ ರೂಪದಲ್ಲಿ ಬರುತ್ತದೆ, ಉತ್ತರ ಅಂತ ಎದುರು ನೋಡುವುದಿಲ್ಲ. All religions say to pray but don't promise
answers. ಧರ್ಮದಲ್ಲಿರುವಂಥ ಜನರೆಲ್ಲರೂ ಏನಂತಾರೆ, ಏನಾದರೂ ಸಮಸ್ಯೆ ಬಂದರೆ ಪ್ರಾರ್ಥನೆ ಮಾಡು ಅಂತಾರು, ಆದರೆ ಈ ಉತ್ತರ ಬರುತ್ತದೆ ಅನ್ನುವಂಥ ಭರವಸೆ ಕೊಡಲ್ಲ, ವಾಗ್ದಾನ ಕೊಡಲ್ಲ. Religion gives hope, ಧರ್ಮವು ನಿನಗೂ ನಿರೀಕ್ಷೆಯನ್ನು ಕೊಡುತ್ತದೆ, but religious hope built on nothing. ಆ ಧರ್ಮವು ಕೊಡುವಂಥ ನಿರೀಕ್ಷಣ ಸುಮ್ಮನೆ ಯಾವುದು ಒಂದು ಅಸ್ತಿವಾರವಿಲ್ಲದೆ ಕಟ್ಟುವಂಥ ಜೀವನ ಆಗಿರುತ್ತದೆ. But in Christianity, ಆದರೆ ಕ್ರೈಸ್ತವತ್ವದಲ್ಲಿ there is a promise in Jesus Christ. ಯೇಸು ಕ್ರಿಸ್ತನಲ್ಲಿ ನಮಗೆ ವಾಗ್ದಾನ ಉಂಟು. Hallelujah. ಹಲ್ಲೆಲೂಯಾ. There is expectation on his promise. ಆತನ ವಾಗ್ದಾನದ ಮೇಲೆ ನಮಗೂ ಎದುರು ನೋಡುವಂತ ಸತ್ಯವಿದೆ, ಗೊತ್ತಿದೆ. We expect the promise to be fulfilled in our lives. ನಮ್ಮ ಜೀವನದಲ್ಲಿ ಈ ವಾಗ್ದಾನವು ಪೂರೈಸಲ್ಪಡಬೇಕು, ಈ ವಾಕ್ಯವು ನೆರವೇರಿಸಲ್ಪಡಬೇಕಂತ ನಾವು ಎದುರು ನೋಡುತ್ತೇವೆ. We can hold unto his word. ನಾವು ಅದಕ್ಕಾಗಿ ಆ ವಾಕ್ಯವನ್ನೇ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೇವೆ. That is very important. ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದು ಬಹಳ ಪ್ರಾಮುಖ್ಯವಾದದ್ದು. When you see the word of God, ದೇವರ ವಾಕ್ಯವನ್ನು ನೀವು ನೋಡುವಾಗ it gives a picture of life, what you have to live. ನೀವು ಯಾವ ರೀತಿಯಲ್ಲಿ ಜೀವಿಸಬೇಕು ಅನ್ನುವಂತ ಚಿತ್ರವನ್ನು ಆ ವಾಕ್ಯವು ನಿನಗೆ ಕೊಡುತ್ತದೆ. Amen. Amen. Hallelujah. Hallelujah. I tell you how many reading God's word I don't know, but if you read the scriptures, ನೀವು ಎಷ್ಟು ಜನರು ದೇವರ ವಾಕ್ಯವನ್ನು ಓದ್ತಾ ಇದ್ರು ಗೊತ್ತಿಲ್ಲ, ಆದರೆ ನೀನು ವಾಕ್ಯವನ್ನು ಓದುವಾಗ that will give picture. ಆ ವಾಕ್ಯವು ನಿನಗೆ ಹೇಗೆ ಇರಬೇಕು ಅನ್ನುವಂಥ ಚಿತ್ರವನ್ನು, ದೃಶ್ಯವನ್ನು ನಿನಗೆ ಕೊಡುತ್ತದೆ. ಪ್ಯಾಲಿಟಿಕ್ ಆಗಿರೋದು, ಇಲ್ಲದ್ರೆ ಮೂಕರಾಗಿರೋದು, ಇಲ್ಲದ್ರೆ ಕುರುಡರಾಗಿರೋದು ಪಿಕ್ಚರ್ ಕೊಡೋದಿಲ್ಲ. ವಾಕ್ಯವನ್ನು ಓದುವಾಗ, ವಾಕ್ಯ ಓದುವಾಗ ನಿನ್ನ ಆಲೋಚನೆಗಳಲ್ಲಿ ದೃಶ್ಯವು ಇಂಥ ಪ್ಯಾಲಿಟಿಕ್ ಆಗಿದಂಗೆ ಇಂಥ ದೃಶ್ಯಗಳು ಕೊಡಲ್ಲ. ಬಡವನಾಗಿರೋದು ಆ ದೃಶ್ಯಗಳು ಕೊಡೋದಿಲ್ಲ. ಬಡವನಾಗಿ ಜೀವಿಸಬೇಕು, ಕಷ್ಟದಲ್ಲಿರಬೇಕು, ಇಂಥ ದೃಶ್ಯಗಳನ್ನು ಕೊಡೋದಿಲ್ಲ. ಒಂದು ವೇಳೆ ನೀನು ಆ ರೀತಿಯಲ್ಲಿ ಇದ್ರೆ ಕೂಡ ನೀನು ಆರೋಗ್ಯವಂತನಾಗಿರುವುದನ್ನು ನೋಡುತ್ತೀವಿ. ಒಂದು ವೇಳೆ ಅಂತ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಕೂಡ ವಾಕ್ಯವನ್ನು ಓದ್ತಾ ಇದ್ದಾಗ ನೀನು ಆರೋಗ್ಯವಂತನಾಗಿರುತ್ತಿ. Hallelujah. Hallelujah. It gives a picture what the word of God says. ವಾಕ್ಯವು ಏನು ಹೇಳುತ್ತದೋ ಆ ಚಿತ್ರವನ್ನೇ ನಿನಗೂ ಕೊಡುತ್ತಾನೆ. That's what reading the word of God is very important. ಅದಕ್ಕಾಗಿ ದೇವರ ವಾಕ್ಯವನ್ನು ಓದುವುದು ಬಹಳ ಪ್ರಾಮುಖ್ಯವಾದದ್ದು. Not only just read, I tell you, you meditate it. ನೀವು ಬರೇ ಓದುವುದು ಮಾತ್ರವಲ್ಲ, ಓದಿದ್ದನ್ನು ಧ್ಯಾನಿಸಬೇಕು. You meditate again and again. That picture will manifest in your body. ಮತ್ತೆ ಪುನಃ ನೆನಪು ಮಾಡಿಕೊಳ್ಳುತ್ತಾ ಧ್ಯಾನ ಮಾಡುವಾಗ ಏನು ವಾಕ್ಯ ಹೇಳುತ್ತದೆ ಅದೇ ವಿಷಯಗಳಲ್ಲಿ ಪ್ರತ್ಯಕ್ಷವಾಗುತ್ತವೆ. Hallelujah. Hallelujah. I tell you, there are people having a religious idea of Christianity. ಕ್ರೈಸ್ತವತ್ವ ಕುರಿತು ಕೆಲವು ಜನರಕ್ಕೆ, ಅಂದರೆ ಧಾರ್ಮಿಕವಾಗಿರುವಂಥ ಜನರಕ್ಕೆ ಕೆಲವು ಆಲೋಚನೆಗಳಿರ್ತವೆ. So that life is different. ಅದು ದೇವರ ವಾಕ್ಯ ಪ್ರಕಾರವಾಗಿರುವುದಿಲ್ಲ. ಅವ್ರಿಗೆ ಆಲೋಚನೆಗಳು ಬೇರೆ ವಿಭಿನ್ನವಾಗಿರುತ್ತದೆ, ಅವರ ಯೋಚನೆ ಪ್ರಕಾರವಾಗಿರುತ್ತದೆ. ಅದು ಧಾರ್ಮಿಕ ಜನರ ಯೋಚನೆ ಪ್ರಕಾರವಾಗಿರುತ್ತದೆ. I tell you, many Christians, ಅನೇಕ ಕ್ರೈಸ್ತರು, they think they know everything in the Bible. ಬೈಬಲ್ನಲ್ಲಿ ನಮ್ಗೆ ಎಲ್ಲ ಗೊತ್ತಿದೆ ಅನ್ಕೊಂತಾರೆ. But I tell you, they know few scriptures, that's all. ಅವರಿಗೆ ಕೆಲವು ವಾಕ್ಯಗಳು ಮಾತ್ರ ಗೊತ್ತಿದೆ. Not all the Bible. ಎಲ್ಲ ಸತ್ಯವೇದವು ಗೊತ್ತಿಲ್ಲ. They only assume the Bible, the scriptures, but not they know the truth. ಅವರು ಎಲ್ಲ ಬೈಬಲ್ ಸತ್ಯವೇದವನ್ನು ಸುಮ್ಮನೆ ಊಹೆ ಮಾಡ್ಕೊಂತಾರೆ, ಹಿಂಗಿರ್ತದೆ ಅಂತ ಕೇಳಿ ಏನನ್ನ ಅಷ್ಟೇ ಬಿಟ್ಟು ಎಲ್ಲ ಸಂಪೂರ್ಣವಾಗಿ ಅದರಲ್ಲಿರುವಂಥ ಸತ್ಯ ಗೊತ್ತಿಲ್ಲ. Not only we read the Bible, we study the Bible. ನಾವು ಬರೇ ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಅದನ್ನು ಅಭ್ಯಸಿಸಬೇಕು, ಅದನ್ನು ಸ್ಟಡಿ ಮಾಡಬೇಕು. Many people say that, oh, I read the scripture 5 chapter 10 chapter per day. ಎಲ್ಲರೂ ಬಹಳ ಜನರು ಹೇಳ್ತಾರೆ, ನಾನು 5 ಚಾಪ್ಟರ್ಸ್ 10 ಚಾಪ್ಟರ್ಸ್ ದಿನಕ್ಕೆ ಓದ್ತಾ ಇದ್ದೀನಿ ಎಂದು. But you have to study the scripture. ಒಳ್ಳೆಯದು, ಆದರೆ ನೀನು ಆ ವಾಕ್ಯಗಳನ್ನು ಅಧ್ಯಯನ ಮಾಡಬೇಕು, ಸ್ಟಡಿ ಮಾಡಬೇಕು. Then only you will understand what God says. ಅವಾಗ ನಿನಗೂ ಅರ್ಥವಾಗುತ್ತದೆ ದೇವರು ಏನು ಹೇಳ್ತಾ ಇದ್ದಾನೆ ಆ ವಾಕ್ಯ ಕುರಿತೆಂದು. Amen. Amen. Then you can live a life what you want you to live. ಅವಾಗ ದೇವರು ನಿನ್ನಗಾಗಿ ಏನು ಬಯಸ್ತಾ ಇದ್ದಾನೋ ಅಂತ ಜೀವನ ಜೀವಿಸುವುದಕ್ಕೆ ಆಗುತ್ತದೆ. That's what God said to Joshua. ಯೆಹೋಶುವನ ಕಥೆ ಹೇಳಿದ್ದಾರೆ ದೇವರು. Be bold and courageous. ಧೈರ್ಯವುಳ್ಳವನಾಗಿ, ಹೆದರದೆ ಧೈರ್ಯವುಳ್ಳವನಾಗಿರು. Observe all that what I said. ನಾನು ಹೇಳಿರುವಂತ ವಾಕ್ಯವನ್ನೆಲ್ಲ ಕೂಡ ನೀನು ಅದನ್ನು ಸ್ವೀಕರಿಸಿ ಗಮನಿಸು. Let my word be in your mouth. ನಿನ್ನ ಹೃದಯದಲ್ಲಿ ಬಾಯಲ್ಲಿ ಆ ವಾಕ್ಯವಿರಲಿ. Don't turn left or right to my word. ಎಡಗಡೆಗಾಗಲಿ ಬಲಗಡೆಗಾಗಲಿ ತಿರುಗಬೇಡ, ವಾಕ್ಯವನ್ನು ಬಿಟ್ಟು. Then you will prosper. ಆವಾಗ ನೀನು ಅಭಿವೃದ್ಧಿ ಹೊಂದುತ್ತೀಯಾ. Good success. Hallelujah. Hallelujah. I tell you, my beloved, ನಾನು ಹೇಳ್ತೀನಿ ಪ್ರಿಯರೇ,
When you study scriptures, ನೀನು ವಾಕ್ಯಗಳನ್ನ ಅಧ್ಯಯನ ಮಾಡುವಾಗ you will understand what God says. ದೇವರು ಏನ್ ನಿನ್ಗಾಗಿ ಹೇಳ್ತಾ ಇದ್ದಾನೋ ನೀನು ಅರ್ಥ ಮಾಡ್ಕೊಳ್ತೀಯ. You can live the life what He wanted you to live. ಆತನು ಹೇಗೆ ನೀನೇನು ಇರಬೇಕಂತಿದ್ದ ಅಂತ ಬಯಸ್ತಾ ಇದ್ದನೋ ಅಂತ ಜೀವನ ಜೀವಿಸುವುದಕ್ಕೆ ಆಗುತ್ತದೆ. He does not want you to be victim in this world. ಈ ಲೋಕದಲ್ಲಿ ನೀನು ಸೋತು ಹೋಗಿ ಬಾಧಿತನಾಗಿರುವುದು ಆತನಿಗೆ ಇಷ್ಟ ಇಲ್ಲ. ಅರೆ ಮೊದಲು ಯೇಸು ಸ್ವಾಮಿ ನಂಬಲಿಲ್ಲ ಅಂದ್ರೆ ಚೆನ್ನಾಗಿತ್ತಂತ ಬಹಳ ಜನ ಹೇಳ್ತಾ ಇರ್ತಾರೆ. ದಟ್ ಈಸ್ ಫಾಲ್ಸ್. ಕೆಲವರು ಹೇಳ್ತಾ ಇರ್ತಾರೆ ಯೇಸು ಸ್ವಾಮಿ ನಂಬುವುದಕ್ಕೆ ಮುಂಚೆನೆ ನಾನು ಚೆನ್ನಾಗಿದ್ದೀನಿ, ಅದು ಸುಳ್ಳು. ನಾನು ಯೇಸು ಸ್ವಾಮಿ ನಂಬಿಕೊಂಡು ಇನ್ನ ಕಷ್ಟಪಡ್ತಾ ಇದ್ದೀನಿ ಅಂತ ಯೇಸು ಸ್ವಾಮಿ ನಂಬಿ ಕಷ್ಟಪಡ್ತಾ ಇದೆ. Bible says He does not want you to be victim in this world. ವಾಕ್ಯ ಹೇಳುತ್ತದೆ ಆತನು ನಿನ್ನನ್ನು ಬಾಧಿತನಾಗಿ ಸೋತು ಹೋಗಿ ಜೀವಿಸಬೇಕಂತ ಆತನು ಬಯಸ್ತಾ ಇಲ್ಲ. When you enter in Christianity, ನೀನು ಕ್ರೈಸ್ತತ್ವದಲ್ಲಿ ಪ್ರವೇಶಿಸಿರುವಾಗ, when you believed Jesus Christ is God, ಯೇಸು ಕ್ರಿಸ್ತನು ದೇವರಂತ ನೀನು ವಿಶ್ವಸಿಸಿರುವಾಗ, when you confess Jesus Christ the Lord of your ನಿನ್ನ life, ಜೀವನಕ್ಕೆ ಯೇಸು ಕ್ರಿಸ್ತನು ಒಡೆಯನಂತ ಅರಿಕೆ ಮಾಡುವಾಗ, you are never going to be victim in this world. ಈ ಲೋಕದಲ್ಲಿ ಬಾಧಿತನಾಗಿ ಇರುವುದಿಲ್ಲ. He wants us to be victor in this world. ನಾವು ಈ ಲೋಕದಲ್ಲಿ ಜಯಭರ್ತರಾಗಿ ಇರಬೇಕಂತ ಬಯಸ್ತಾನೆ ಆತನು. That's what Bible says. We are more than conquerors. ಅದಕ್ಕಾಗಿ ಸತ್ಯವೇದ ಹೇಳುತ್ತದೆ ನಮ್ಮ ಕುರಿತು ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳೆಂದು. Hallelujah. ಹಲ್ಲೆಲೂಯಾ. We are victors, not losers. ನಾವು ಜಯಶಾಲಿಗಳು, ಕಳೆದು ಹೋಗುವಂತ ಸೋತು ಹೋಗಿರುವಂತ ಜನರಲ್ಲ. If you are a loser, I tell you today, something going wrong. ಏನಾದರೂ ನೀನು ಕಳ್ಕೊಳ್ತಾ ಕಷ್ಟಪಡ್ತಾ ಇದೆ ಅಂದ್ರೆ ಏನೋ ತಪ್ಪು ನಡೆದಿದೆ. You are not a loser, you are a victor. ನೀನು ವಾಕ್ಯ ಹೇಳುತ್ತದೆ ನೀನು ಕಳ್ಕೊಳ್ಳುವಂತನು ಎಲ್ಲ ಸೋಲಿನಿಂದ ಇರುವಂತವನಲ್ಲ, ನೀನು ಗೆಲ್ಲುವಾತನಾಗಿದ್ದ ಜಯಭರ್ತನಾಗಿದೆಯಾ. That's what He says to you. I wish you above all things that you prosper. ಅದಕ್ಕಾಗಿ ಸತ್ಯವೇದದಲ್ಲಿ ಆತನು ಹೇಳ್ತಾ ಇದ್ದೇನೆ, ನಾನು ಎಲ್ಲಾ ವಿಷಯಗಳಕ್ಕಿಂತ ಬಯಸ್ತಾ ಇದ್ದೇನೆ ನೀನು ಅಭಿವೃದ್ಧಿ ಹೊಂದುವಂತೆ, ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದುವಂತೆ, ಆರೋಗ್ಯದಿಂದ ಇರುವಂತೆ. God is not wishing you to be poor. ನೀನು ಬಡವನಾಗಿರಬೇಕಂತ ಆತನು ಬಯಸ್ತಾ ಇಲ್ಲ ದೇವರು. ಆ ರೀತಿಯಲ್ಲಿ ಬರೋದಿಲ್ಲ ಇಲ್ಲಿ. Hallelujah. ವಾಕ್ಯದಲ್ಲಿ ಹಂಗ ಬರೆಯಲಿಲ್ಲ. I wish above all things that you prosper. ಇಲ್ಲಿ ಎಲ್ಲಾ ವಿಷಯಕ್ಕಿಂತ ನಾನು ಬಯಸ್ತಾ ಇದೆ ನೀನು ಅಭಿವೃದ್ಧಿ ಹೊಂದಬೇಕೆಂದು ಅಂತ ದೇವರು ಹೇಳ್ತಾ ಇದ್ದಾರೆ. Tell to somebody, God wish you above all things that you prosper. ದೇವರು ನಿನ್ನನ್ನು ಎಲ್ಲಾ ವಿಷಯಗಳಕ್ಕಿಂತ ಅಭಿವೃದ್ಧಿ ಹೊಂದಬೇಕಂತ ಆತನು ಬಯಸ್ತಾ ಇದ್ದಾನೆ. ಆರೋಗ್ಯವಾಗಿ. That means ಅದನ್ನರ್ಥ He does not want the system of this world to make you poor. ಈ ಲೋಕದ ವ್ಯವಸ್ಥೆ ನಿನ್ನನ್ನು ಬಡವನಾಗಿ ಮಾಡಬಾರದಂತ ಆತನ ಬಯಸುವಿಕೆ. Whatever the system may be in this world, I tell you, that will not make you poor. ಈ ಲೋಕದ ವ್ಯವಸ್ಥೆ ಇದೆ, ಲೋಕದ ವಿಷಯಗಳು, ಆ ಲೋಕ ಪ್ರಕಾರವಾಗಿ ಇರುವಂತ ವಿಷಯಗಳು ನಿನ್ನನ್ನು ಎಂದಿಗೂ ಬಡವನಾಗಿ ಮಾಡಬಾರದಂತ ಆತನ ಬಯಸುವಿಕೆ. When you follow His word, you never be poor. ನೀನು ಆತನ ವಾಕ್ಯವನ್ನು ಹಿಂಬಾಲಿಸುವಾಗ ನೀನು ಬಡವನಾಗುವುದಿಲ್ಲ. Because system of this world make you poor. ಈ ಲೋಕದ ವ್ಯವಸ್ಥೆ, ಲೋಕದಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ ವಿಷಯಗಳಿದೆ, ಅದು ನಿನ್ನನ್ನು ಬಡವನಾಗಿ ಮಾಡುತ್ತದೆ. System of this world make you sick. ಈ ಲೋಕದ ವ್ಯವಸ್ಥೆ ನಿನ್ನನ್ನು ರೋಗಿಯಾಗಿ ಮಾಡುತ್ತದೆ. I told you, poverty is a creation of man. ಸಭಾಪಾಲಕರು ಆಗಲೇ ಹೇಳಿದ್ದಾರೆ, ಈ ಒಂದು ಬಡತನ ಅನ್ನುವಂಥದ್ದು ಮನುಷ್ಯನು ಉಂಟು ಮಾಡುವಂತ ಒಂದು ವಿಷಯಗಳು. This poverty is a self-created system. ಈ ಒಂದು ಬಡತನ ಅನ್ನುವಂಥದ್ದು ಮನುಷ್ಯರು ಮಾಡಿರುವಂತ ವಿಷಯಗಳು, ಸ್ವ ವಿಷಯಗಳು. Even if you have money also, you act like a poor man. ನೀನು ನಿನ್ನ ಹತ್ರ ಹಣ ಇದ್ರೆ ಕೂಡ ಬಡವನಾಗೆ ಹಂಗೆ ಪ್ರವರ್ತಿಸ್ತೀಯ. That's what I told you. That is a poverty is a creation of man. ಅದಕ್ಕಾಗಿ ಬಡತನವು ಒಂದು ಮನುಷ್ಯನು ಮಾಡಿಕೊಂಡಿರುವಂತ ಸೃಷ್ಟಿ ವಿಷಯಗಳಂತ ಹೇಳಿದ್ದಾರೆ. ಸ್ವಲ್ಪ ಜನ ಮನೆ ಹಣ ಇದ್ರೂ ಕೂಡ ಜೋಬಲ್ಲಿ ಒಂದು ಪೈಸಾ ಇರೋದಿಲ್ಲ. That is only creation of man. ಕೆಲವರಿಗೆ ಹಣ ಇರುತ್ತದೆ ಆದ್ರೆ ಜೋಬಲ್ಲಿ ಏನು ಇಟ್ಕೋದಿಲ್ಲ ಹೊರಗೆ, ಅಂದ್ರೆ ಬೇಕಾದಷ್ಟು ಹಣ ಇರ್ತದೆ ಖರ್ಚು ಮಾಡೋದಿಲ್ಲ. That is a creation of man. ಆ ಒಂದು ಮನುಷ್ಯನೇ ಉಂಟು ಮಾಡಿಕೊಳ್ಳುವಂತ ವಿಷಯಗಳಿವು. Don't be create yourself to be poor. ನೀನೇ ಬಡವನಾಗಿ ಸೃಷ್ಟಿ ಮಾಡ್ಕೋಬೇಡ. I told already, system of this world make you poor. Don't be poor. ಲೋಕದ ವ್ಯವಸ್ಥೆ ನಿನ್ನನ್ನು ಬಡವನಾಗಿ ಮಾಡುತ್ತದೆ, ಬಡವನಾಗಿರಬೇಡ. Hallelujah. Hallelujah. God wants us to be prosperous. ದೇವರು ನಮ್ಮನ್ನು ಅಭಿವೃದ್ಧಿ ಹೊಂದುವಂತೆ ಆತನು ಬಯಸ್ತಾನೆ. In the scripture He tells you what to do. ಅದಕ್ಕಾಗಿ ವಾಕ್ಯವು ತೋರಿಸಿ ಆತನು ಏನು ಮಾಡಬೇಕು ಅದನ್ನು ಹೇಳ್ತಾನೆ. In the scriptures He tell you what to do to be prosper. ಅಭಿವೃದ್ಧಿ ಹೊಂದುವುದಕ್ಕೆ ನಾವು ಏನು ಮಾಡಬೇಕು ವಾಕ್ಯಗಳಿಂದ ಆತನು ತೋರಿಸಿದ್ದಾನೆ.
means ಅರ್ಥ you must live above the system of this world. ಅರ್ಥ ಏನಂದ್ರೆ ವಾಕ್ಯಗಳನ್ನು ಕೊಟ್ಟಿದ್ದಾನಂದ್ರೆ ನಮಗೂ ಈ ಲೋಕದ ವ್ಯವಸ್ಥೆಕ್ಕಿಂತ ನಾವು ಮೇಲೆ ಆಗಿ ಜೀವಿಸಬಹುದು. That means ಅದನ್ನರ್ಥ what the people of this world are living, you must live above that life. ಈ ಲೋಕದ ಜನರು ಜೀವಿಸುವಂತ ವ್ಯವಸ್ಥೆಕ್ಕಿಂತ ನೀನು ದೇವರ ವಾಕ್ಯವನ್ನು ಹಿಡ್ಕೊಂಡು ಮೇಲಾಗಿ ಜೀವಿಸಬಹುದು. Then only you will be prosper. ಅವಾಗೇ ನೀನು ಅಭಿವೃದ್ಧಿ ಹೊಂದುತ್ತಿ. Hallelujah. ಹಲ್ಲೆಲೂಯಾ. If you live according to the worldly people, you cannot live a prospered life. ಲೋಕದ ಜನರು ಹೇಳುವಂಗ ಹಂಗ ಜೀವನ ಮಾಡಕ್ಕೆ ಹೋಗ್ತಾ ಇದ್ರೆ ನೀನು ಅಭಿವೃದ್ಧಿ ಹೊಂದುವುದಿಲ್ಲ. You must live above the liars, those who are speaking lies ದೇವರ in this ವಾಕ್ಯಕ್ಕೆ world. We must live above that. ಸುಳ್ಳುಗಾರರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೇಳುವಂತ ಅವರ ಸಲಹೆಗಳನ್ನು ತೆಗೆದುಕೊಳ್ಳುವುದರಿಂದ ನೀನು ಏನು ಮಾಡ್ತೇವೆ, ಅಭಿವೃದ್ಧಿ ಹೊಂದದೇ ಇರುತ್ತಿ. There are Christians, they are living unrighteous life. ಕೆಲವು ಕ್ರೈಸ್ತವರು ಇರ್ತಾರೆ, ಅವರು ಅವಿನೀತಿ ಜೀವನೇ ಜೀವಿಸ್ತಾ They ಇರ್ತಾರೆ. are righteous but still living unrighteous life. ಅವರೇನೋ ದೇವರ ನೀತಿವಂತರಾಗಿ ಅವ್ರನ್ನ ಮಾಡಿದ್ದಾರೆ, ಆದ್ರೆ ಅವರು ಅವಿನೀತಿಯಿಂದ ಜೀವಿಸ್ತಾ ಇರ್ತಾರೆ. They are true people, they are born again but still speak lies. ಅವರು ತಿರುಗಿ ಜನ್ಮಿಸಿದ್ದಾರೆ, ಸತ್ಯವಂತರೇ, ದೇವರು ಸತ್ಯವಾಗಿ ಮಾಡಿದ್ದಾನೆ, ಆದ್ರೆ ಅವರು ಸುಳ್ಳುದಿಂದ ಮಾತನಾಡ್ತಾ When ಜೀವಿಸ್ತಾ you ಇರ್ತಾರೆ. decided to live above the standard of this world, you will be prosperous. ಆದ್ರೆ ಆ ವಿಷಯಗಳನ್ನು ಬಿಟ್ಟು ಲೋಕದ ವ್ಯವಸ್ಥೆಕ್ಕಿಂತ ಮೇಲಾಗಿ ನಾನು ವಾಕ್ಯ ಪ್ರಕಾರವಾಗಿ ಜೀವಿಸಬೇಕಂತ ತೀರ್ಮಾನ ಮಾಡಿದಾಗ ನೀನು ಅಭಿವೃದ್ಧಿ ಹೊಂದುತ್ತೀಯಾ. Hallelujah. ಹಲ್ಲೆಲೂಯಾ. Amen. ಆಮೆನ್. I tell you, to live above system means to live above your family background. ನೀನು ಈ ಲೋಕದ ವ್ಯವಸ್ಥೆಕ್ಕಿಂತ ವಿಷಯಗಳಕ್ಕಿಂತ ಮೇಲಾಗಿ ಜೀವಿಸುವುದಂದ್ರೆ ಏನಂದ್ರೆ ಈ ನೀನು ಬಂದಿರುವಂತ ಕುಟುಂಬ ಬ್ಯಾಕ್ಗ್ರೌಂಡ್ ಇರ್ತದಲ್ಲ, ಆ ಸಿಸ್ಟಮ್ಗಿಂತ ಮೇಲಾಗಿ ಜೀವಿಸಬೇಕು. Amen. ಆಮೆನ್. Our beloved's background, they are poor, but we shouldn't live that. ನಮ್ಮ ಹಿಂದಿನ ಜನರು ಬಡವರಾಗಿರ್ಬೋದು, ಅವರ ಪ್ರಕಾರವಾಗಿ ನಾವು ಬಡವರು ಅನ್ಕೊಂತ ಹೋಗಿದ್ರೆ We ನೀನು ಮೇಲೆ must live above ಜೀವಿಸಕ್ಕಾಗಲ್ಲ. that. ನೀನು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗಿಂತ ನೀನು ಮೇಲಾಗಿ ಜೀವಿಸಬೇಕು. Hallelujah. Hallelujah. When people see at you, they must say that you are not like your family background. Now you are changed. ನಿನ್ನನ್ನು ನೋಡುವ ಜನರು ಹೇಳಬೇಕು, ನೀನು ಹಿಂದಿನ ನಿಮ್ಮ ಕುಟುಂಬ ಜನರ ಜೀವನ ಪ್ರಕಾರವಾಗಿಲ್ಲ, ನೀನು ಬದಲಾವಣೆ ಹೊಂದಿದಂತ ವ್ಯಕ್ತಿ, ಬೇರೆಯಾಗಿ ಜೀವಿಸ್ತಾ ಇದ್ದೇನೆ. You are above the standard of this world. ಈ ಲೋಕದ ವ್ಯವಸ್ಥೆಕ್ಕಿಂತ ಮೇಲಾಗಿ ಜೀವಿಸ್ತಾ You ಇದ್ದೇನೆ. must live above sickness. ಅನಾರೋಗ್ಯಕ್ಕಿಂತ ಮೇಲಾಗಿ ನೀನು ಜೀವಿಸಬೇಕು. How can we live above sickness? ಹೇಗೆ ನಾವು ಅನಾರೋಗ್ಯದಕ್ಕಿಂತ ಮೇಲಾಗಿ ಜೀವಿಸ್ತೇವೆ ಆರೋಗ್ಯವಾಗಿ? When something sickness come to your body, you must say, no, get out of my body. ಏನಾದರೂ ಅನಾರೋಗ್ಯವು ನಿನ್ನ ಶರೀರಕ್ಕೆ ಬರುವಾಗ ನೀನು ಒಪ್ಪಬಾರದು, ಅದನ್ನು ಅಂಗೀಕರಿಸಬಾರದು, ಬಾಯಿ ತೆರೆದು ನೀನು ಹೇಳಬೇಕು, ಇದನ್ನು ನಾನು ತಿರಸ್ಕರಿಸ್ತಾ ಇದ್ದೇನೆ. Because Bible says that is not yours. ಯಾಕಂದ್ರೆ ಸತ್ಯವೇದ ಹೇಳುತ್ತದೆ ಅನಾರೋಗ್ಯವು ನಿನ್ನದಲ್ಲ ಎಂದು. What is not yours, don't accept it. ನಿನ್ನದು ಆಗದೇ ಇರುವಂತ ವಿಷಯಗಳನ್ನು ಸ್ವೀಕರಿಸಬೇಡ. Amen. ಆಮೆನ್. Then only you will live in health. ಅವಾಗೆ ನೀನು ಆರೋಗ್ಯಕರವಾಗಿ ಜೀವಿಸಲಾಗುತ್ತದೆ. Amen. Amen. If some pain comes, some sickness comes, if something problem comes in your body, say get out. ಏನಾದರೂ ನೋವು, ಏನಾದರೂ ಸಮಸ್ಯೆ, ಅನಾರೋಗ್ಯವು ನಿನ್ನ ಶರೀರಕ್ಕೆ ಬರುವಾಗ ನೀನು ಫಸ್ಟ್ ನೀನು ಅದನ್ನು ತಿರಸ್ಕರಿಸಬೇಕು, ಔಟ್ ಅಂತ ಶರೀರದಿಂದ. Don't say I tell you that will enter. ನೀನು ಹೇಳದೆ ಸುಮ್ಮನೆ ಇದ್ರೆ ಅದು ಬಂದು ಜಾಗ ಮಾಡ್ಕೊಂತದೆ. Then you will give yourself to those things. ಆ ವಿಷಯಗಳಿಗೆ ನೀನೇ ಒಪ್ಪಿಸ್ಕೊಳ್ತೀವಿ ಅನಾರೋಗ್ಯಕ್ಕೆ. ಅವಾಗ God kept Adam and Eve in the garden. ದೇವರು ಆದಾಮನು ಹವ್ವಳನ್ನು ಇಬ್ಬರನ್ನು ಕೂಡ ತೋಟದಲ್ಲಿ ಇಟ್ಟಿದ್ದಾರೆ. When God kept Adam and Eve in the garden, there is no serpent in the garden. ಆ ಆದಾಮನು ಹವ್ವನ್ನು ದೇವರು ಉಂಟು ಮಾಡಿ ಆ ಒಂದು ತೋಟೆಯಲ್ಲಿ ಇಟ್ಟಿರುವಾಗ ಅಲ್ಲಿ ಸರ್ಪವು, ಹಾವು ಇದ್ದಿಲ್ಲ ತೋಟೆಯಲ್ಲಿ. When serpent enters, ಆ ಸರ್ಪವು ಪ್ರವೇಶಿಸಿರುವಾಗ ತೋಟೆಯಲ್ಲಿ what has to do? ಅವ್ರು ಏನ್ Adam ಮಾಡಬೇಕು? and Eve, ಆದಾಮ ಹವ್ವಳು ಏನ್ ಮಾಡಬೇಕಾಯ್ತು? they have to keep them out. ಹೊರಗೆ ಕಲಿಸಬೇಕಾಯ್ತು. They have sent them out. ಅದನ್ನು ಹೊರಗೆ ಬರಲಾರದಂತೆ ಹೊರಗೆ ದೂಕಿಸಬೇಕಾಯ್ತು. But just they are looking. ಆದ್ರೆ ಅದನ್ನ ನೋಡ್ಕೊಂತ ಇದ್ದಾರೆ ಹಂಗೆ. Are you with me what I am saying? ನಾನು ಹೇಳೋದು ಕೇಳ್ತಾ If ಇದ್ದೀರಾ? sickness comes, you are just looking. ನೀನು ಅನಾರೋಗ್ಯ ಬಂದಾಗ ನೀನು ಅದನ್ನ ನೋಡ್ಕೊಂತ ಇರ್ತಿ. If you are just looking, that will come and enter ನೀನು your ಸುಮ್ಮನೆ body. ನೋಡ್ಕೊಂತ ಏನು ಬಾಯಿಂದ ಕಲಿಸದೇ ಇದ್ರೆ ಅದು ಹಂಗೆ ಇರುತ್ತದೆ ಬಂದು. These people not taught God's word, just they are seeing. That's all. ಅವ್ರಿಗೆ ದೇವರ ವಾಕ್ಯಗಳು ಬೋಧಿಸಲ್ಪಡದೆ ಹಂಗೆ ಅವ್ರು ನೋಡ್ತಾ ಇದ್ರು. I tell you, my beloved, ನನ್ನ ಪ್ರೇರೆ, God teaching His word to us. ದೇವರು ನಮಗೆಲ್ಲ ಕೂಡ ಈ ವಾಕ್ಯಗಳನ್ನು ಕಲಿಸಿ ಬೋಧಿಸಿದ್ದಾರೆ.
Sickness is nothing but a serpent. ಆ ಒಂದು ಅನಾರೋಗ್ಯವು ಬೇರೆ ಏನಲ್ಲ, ಸರ್ಪವಾಗಿದೆ. ಅದು ಹಾವು. Pain is a serpent. ನೋವು ಒಂದು ಹಾವು. Diseases are serpent. ರೋಗಗಳು ಒಂದು ಹಾವುಗಳವು. If those things enter in your body, ಆ ಹಾವುಗಳು ಶರೀರದಲ್ಲಿ ಪ್ರವೇಶಿಸುವಾಗ ನಿನ್ನ ಶರೀರದಲ್ಲಿ your spirit man has to vacate your body. ನಿನ್ನ ಆತ್ಮ ಮನುಷ್ಯನು ಖಾಲಿ ಮಾಡಿ ಹೋಗಬೇಕಾಗುತ್ತದೆ. That means your body dies. ಅದರ ಅರ್ಥ ಆ ನಿನ್ನ ಶರೀರವು ಸಾಯುತ್ತದೆ. That only happened in the garden ಅದೇ of Eden. ಏದೆನು ತೋಟದಲ್ಲಿ ಅದೇ ಆಗಿದೆ. When serpent entered, this Adam Eve and has to vacate that garden and was to go out. ಆ ಸರ್ಪವು ಒಳಗೆ ತೋಟೆಯಲ್ಲಿ ಪ್ರವೇಶಿಸಿರುವಾಗ ಇವರು ತೋಟೆ ಖಾಲಿ ಮಾಡಿ ಹೋಗಬೇಕಾಯಿತು. That's what, don't be happy when some sickness come to your body. ಅದಕ್ಕಾಗಿ ಅನಾರೋಗ್ಯವೇನಾದರೂ ನಿನ್ನ ಶರೀರಕ್ಕೆ ಬಂದಾಗ ಸಂತೋಷ ಪಡಬೇಡ. Get angry, I tell you. ಅದರ ಮೇಲೆ ಸಿಟ್ಟಿಗೇರು. Hallelujah. Hallelujah. ಸುಟ್ಟಿಗೇರು ಸುಮ್ಕೇರು ಬೇಡ, ಸಿಟ್ಟಿಗೇರು ಹೊರಗೋಡಿಸು. ಸಿಟ್ಟಿಗೇರಿ ಸುಮ್ಮನೆ ಇರೋದಲ್ಲ, ಹೊರಗೆ ಕಲಿಸು. ಸ್ವಲ್ಪ ಜನ ಸಿಟ್ಟಿಗೇರಿ ಅಲ್ಲೂ ಕಡಿತಾ ಇರ್ತಾರೆ, ಆದ್ರೆ ಏನು ಮಾಡೋದಿಲ್ಲ. ಕೆಲವರು ಸಿಟ್ಟಿಗೇರಿ ಅಲ್ಲೂ ಕಡಿತಾ ಇರ್ತಾರೆ, ಏನು ಕಾರ್ಯ ಮಾಡೋದಿಲ್ಲ. ಈಗ ಮಾಡಿದ್ರೆ ತಪ್ಪು ಮಾಡಿದ್ರೆ ಅಂತಂದ್ರೆ ಅವರವರು ಸಿಟ್ಟಿಗೇರಿ ಅವರವರು ಅಲ್ಲೂ ಕಡಿದು ಅವರವರು ಅಲ್ಲ ನಾಲ್ಗೆ ಕಡ್ಕೊಂಡ್ಬಿಡ್ತಾರೆ. ಮಕ್ಕಳು ಏನಂತ ಮಾಡಿದ್ರೆ ಇವ್ರು ಏನೋ ಇದು ಮಾಡ್ಕೊಂಡು ಇದು ಮಾಡ್ತಾರೆ. ಅವ್ರು ಏನು ಒಂದು ಏಟು ಹೊಡೆಯೋದು, ಅವನು ಏನು ಕೂಡ ಏಟು ಹೊಡಿ ಸರಿಪಡಿಸುವುದಿಲ್ಲ. ಇವನೇ ಅಲ್ಲೂ ಕಡ್ಕೊಂಡು ಇವನೇ ನಾಲ್ಗೆ ಕಡ್ಕೊಂಡು ಇವನೇ ಒದ್ದಾಡ್ತಾ ಇರ್ತಾರೆ. Don't be like that. ಆ ರೀತಿಯಲ್ಲಿ ಇರಬಾರ್ದು. Hallelujah. Hallelujah. ಸಿಟ್ಟಿಗೇಡಿದ್ರೆ ಅವನು ಹೊರಗೆ ಓಡಿಸಬೇಕು. ಸಿಟ್ಟಿಗೇರಿದ್ದಾಗ ಆ ಅನಾರೋಗ್ಯವನ್ನು ಹೊರಗೆ ಓಡಿಸಬೇಕು. ನಿನಗೆ ಸಂಬಂಧ ಪಡದೇ ಇರುವಂತಹ ವಿಷಯಗಳನ್ನು ನಿನ್ನಿಂದ ಹೊರಗೆ ಹಾಕಬೇಕು. ನಿನಗೆ ಸಂಬಂಧ ಪಟ್ಟದೇ ಇರುವಂತ ವಿಷಯಗಳು ನಿನ್ನಿಂದ ಹೊರಗೆ ಹಾಕಬೇಕು. Hallelujah. Hallelujah. Make up your mind to be what God wanted us to be. ದೇವರು ನಮ್ಮನ್ನು ಏನು ಮಾಡಬೇಕಂತ ಬಯಸ್ತಾ ಇದ್ದಾನೋ, ಹೇಗೆ ಇರಬೇಕಂತ ಬಯಸ್ತಾನೋ ಹಾಗೆ ಇರುವುದಕ್ಕೆ ಬಯಸೋಣ. He wanted us to be healthy. ನಾವು ಆರೋಗ್ಯವಾಗಿ ಇರಬೇಕಂತ He wanted us to be prosperous. ನಾವು ಅಭಿವೃದ್ಧಿ ಹೊಂದಬೇಕಂತ ಅದನ್ನು ಬಯಸ್ತಾ ಇದ್ದಾನೆ. He wanted us to be victorious. ನಾವು ಜಯಶಾಲಿಗಳಾಗಿರಬೇಕಂತ ಅದನ್ನು ಬಯಸ್ತಾ ಇದ್ದಾನೆ. That's what he has given his life. Jesus. ಅದಕ್ಕಾಗಿ ಯೇಸು ತನ್ನ ಜೀವವನ್ನೇ ನಮಗೆ ಕೊಟ್ಟಿದ್ದಾರೆ. Amen. Amen. Why Jesus came into this world? ಯಾಕೆ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ? He came, why he suffered? ಬಂದು ಯಾಕೆ ಆತನು ಕಷ್ಟಪಟ್ಟಿದ್ದಾನೆ? What he will get gain from your poverty? ಒಂದು ವೇಳೆ ನೀನು ಬಡತನದಲ್ಲಿದ್ರೆ ನಿನ್ನ ಬಡತನದಿಂದ ಆತನಿಗೆ ಏನು ಲಾಭ? What does he gain from your death? ನೀನು ಮರಣಕ್ಕೆ ಒಳಗಾಗುವಂತ ವಿಷಯಗಳಿದ್ರೆ ನಿನ್ನ ಮರಣದಿಂದ ಆತನಿಗೆ ಏನು ಲಾಭ? Why he came? ಯಾಕೆ ಆತನು ಬಂದಿದ್ದು? Why he suffered? ಯಾಕೆ ಆತನು ಕಷ್ಟಪಟ್ಟಿದ್ದಾನೆ? My beloved, to take away all your sickness, to take away all your sin. ನಿನ್ನ ಪಾಪವನ್ನು ರೋಗವನ್ನು ಎಲ್ಲ ತೆಗೆದು ಹಾಕುವುದಕ್ಕೆ ಆತನು ಬಂದನು. Ezekiel 18 chapter 32nd verse says, ಯೆಹೆಜ್ಕೇಲನ ಗ್ರಂಥ 18ನೇ ಅಧ್ಯಾಯ 32ನೇ ವಚನ ಹೇಳುತ್ತದೆ. God says, ದೇವರಲ್ಲಿ ಹೇಳ್ತಾ ಇದ್ದಾರೆ, I have no pleasure in death of him that dieth. ಮರಣಿಸುವಂತ ವಿಷಯಗಳ ಮೇಲೆ ನನಗೆ ಯಾವ ಸಂತೋಷ ಇಲ್ಲ. When you die, I'm not happy, God says. ದೇವರು ಹೇಳ್ತಾ ಇದ್ದಾರೆ, ನೀನು ಸಾಯುವಾಗಿರುವಾಗ ಆ ಪರಿಸ್ಥಿತಿ ನೋಡಿ ನಾನೇನು ಸಂತೋಷ ಪಡುವುದಿಲ್ಲ. When you are sick, you will not be happy. ನೀನು ರೋಗಿಯಾಗಿರುವಾಗ ಆತನ ನೋಡಿ ಸಂತೋಷ ಪಡುವುದಿಲ್ಲ. That's what he says. ಅದೇ ಆತನ ಇಲ್ಲಿ ಹೇಳ್ತಾ ಇದ್ದು. I have no pleasure in the death of him that dieth. ಮರಣಿಸುವಂತ ವಿಷಯಗಳ ಮೇಲೆ ಮರಣಿಸುವಂತ ವ್ಯಕ್ತಿಗಳನ್ನ ನೋಡಿ ನಾನು ಸಂತೋಷ ಪಡುವುದಿಲ್ಲ. God saying here, ದೇವರಲ್ಲಿ ಹೇಳ್ತಾ ಇದ್ದಾರೆ, when somebody dies, ಯಾರಾದರೂ ಸತ್ರೆ I get nothing. ನನಗೆ ಏನು ಲಾಭವಿಲ್ಲ. ನೀನು ಸತ್ತೋದ್ರೆ ದೇವ್ರಿಗೆ ಏನು ಲಾಭ ಇಲ್ಲ. ನೀನು ಸತ್ತೋಗಿದ್ರೆ ದೇವ್ರಿಗೆ ಏನು ಲಾಭ? ಬಹಳ ಜನ ಹೇಳ್ತಾರೆ, ಏನಾದ್ರೆ ಸಾಕು, ನಾನು ಸತ್ತೋಗ್ತೀನಿ ಅಂತ. ದೇವ್ರ ಅಂತಾರೆ, ನೀ ಸತ್ತೋಗಿ ಇಲ್ಲಿ ಬಂದು ಏನು ಮಾಡ್ತೀಯ ಅಂತಾರೆ. ಏನಾದ್ರೂ ಸಮಸ್ಯೆ ಬಂದ ಕೂಡಲೇ ಎಲ್ಲರೂ ಏನಂತಾರೆ, ನಾನು ಸತ್ತೋಗ್ತೀನಿ ಐ ವಿಲ್ ಡೈ. ಒಂದು ವೇಳೆ ಸತ್ತೋಗಿ ಅಲ್ಲಿ ದೇವರ ಹತ್ರ ಬಂದ್ರೆ ದೇವ್ರಿಗೆ ಏನು ಲಾಭ ನಿನ್ನಿಂದ? ನಿನ್ನೆ ಕೇಳಿದೆ, ಒಂದು ಚಿಕ್ಕ ಮಗು, ಸ್ಮಾಲ್ ಡಾಟರ್, she is also saying that I am going to die. ಚಿಕ್ಕ ಮಗು ಹೇಳ್ತಾಳಂತೆ ಅವರ ಅಮ್ಮಗೆ, ಏನಾದರೂ ಬೈದು ಕರೆಕ್ಟ್ ಮಾಡಿದಾಗ ನಾನು ಸತ್ತೋಗ್ತೀನಿ ಅಂದು. ಅರೆ, ನೀವು ಸತ್ತೋದ್ರೆ ದೇವ್ರಿಗೆ ಲಾಭ ಏನು? ದೇವ್ರು ನನಗೇನು ಲಾಭ ಇಲ್ಲ ಅಂತ ಹೇಳ್ತಾರೆ. ಈ ಸತ್ತರೆ ದೇವ್ರಿಗೇನು ನನಗೆ ಲಾಭ ಅಂತ ಹೇಳ್ತಾರ?
ಲಾಭನೇ ಇಲ್ಲ. ನೀನೇನೋ ಹೋಗಿ ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿ ಲಾಭ ಪಡೆದುಕೊಳ್ಬೇಕು. ನೀನು ದೇವರಂತ ನಿನ್ಗೆ ಸತ್ತೋದು ನನಗೆ ಏನು ಲಾಭ ಇಲ್ಲ. ನೀನು ಸತ್ತೋಗಿದ್ರೆ ಇಲ್ಲಿ ಏನು ನನಗೆ ಲಾಭನೇ ಇಲ್ಲ ಅಂತೇಳಿ. ನೀನು ಆರೋಗ್ಯಕರವಾಗಿ ಜೀವಿಸಿದ್ರೆ, ಅಭಿವೃದ್ಧಿಕರವಾಗಿ ಭೂಮಿ ಮೇಲೆ ಜೀವಿಸಿದ್ರೆ ಆತನಿಗೆ ಲಾಭ. ಹಲ್ಲೆಲೂಯಾ. ನೀನು ಆರೋಗ್ಯವಾಗಿ ಆರೋಗ್ಯದಿಂದ ಅಭಿವೃದ್ಧಿಯಿಂದ ಇರಬೇಕಂತ ಬಯಸುತ್ತಾನೆ. ಆತನು ತನ್ನ ಮಕ್ಕಳು ಆರೋಗ್ಯದಿಂದ ಅಭಿವೃದ್ಧಿಯಿಂದ ಇರಬೇಕಂತ ಬಯಸ್ತಾನೆ. ಆಮೆನ್. ಆಮೆನ್. That's what. Wherefore turn yourself and live. ಅದಕ್ಕಾಗಿ ನೀನು ದೇವರು ಹೇಳಿದ ಪ್ರಕಾರವಾಗಿ ಬೇರೆ ವಿಷಯಗಳಿಂದ ತಿರುಗಿಸಿ ಆ ಪ್ರಕಾರವಾಗಿ turn yourself from the death and you live. ಮರಣದ ವಿಷಯಗಳಿಂದ ಮರಣದಿಂದ ನಿನ್ನನ್ನು ನೀನು ತಿರುಗಿಸಿಕೊಂಡು ಜೀವಿಸು. ಆಮೆನ್. ಅದಕ್ಕಾಗಿ ನೀನು ಹೇಳು, ನಾನು ಸಾಯುವುದಿಲ್ಲ ಅಂತ ಹೇಳು, ಜೀವಿಸುತ್ತೇನೆ ಅಂತ ಹೇಳು. ನೀನು ಅದಕ್ಕಾಗಿ ಬಾಯಿಂದ ಹೇಳಬೇಕು, ನಾನು ಸಾಯುವುದಿಲ್ಲ ಜೀವಿಸುತ್ತೇನೆ ಎಂದು ಹೇಳಬೇಕು. ಅದಕ್ಕಾಗಿ ನೀನು ಹೇಳಬೇಕು, ನಾನು ರೋಗಿ ಆಗುವುದಿಲ್ಲ, ನಾನು ಆರೋಗ್ಯವಂತನಾಗಿರುತ್ತೇನೆ. ನೀನು ಹೇಳಬೇಕು, ನಾನು ರೋಗಿ ಆಗುವುದಿಲ್ಲ, ಆರೋಗ್ಯವಾಗಿ ಇರುತ್ತೇನೆ ಎಂದು ಬಾಯಿಂದ ಹೇಳ್ತಾ ಇರಬೇಕು. ಬಲಹೀನನಾಗಿರುವುದಿಲ್ಲ, ನಾನು ಶಕ್ತಿ ಉಳ್ಳವನಾಗಿರುತ್ತೇನೆ. ಬಲಹೀನನಾಗಿರುವುದಿಲ್ಲ, ಶಕ್ತಿ ಉಳ್ಳವನಾಗಿರುತ್ತೇನೆ ಅಂತ ಹೇಳು. Hallelujah. Hallelujah. Amen. Amen. When you live in this earth or heaven, you belong to the Lord. ನೀನು ಭೂಮಿ ಮೇಲೆ ಜೀವಿಸಿದ್ದಾಗಲೂ ಪರಲೋಕದಲ್ಲಿ ಹೋಗಿ ಜೀವಿಸಿದಾಗಲೂ ನೀನು ದೇವರಿಗೆ ಸಂಬಂಧಿಸಲ್ಪಟ್ಟಿರುವಂತ ವ್ಯಕ್ತಿ. Listen carefully. ಚೆನ್ನಾಗಿ ಕೇಳ್ರಿ. He does not plan for us to live in heaven forever. ಎಂದೆಂದಿಗೂ ನಿತ್ಯಕ್ಕೂ ಪರಲೋಕದಲ್ಲೇ ನಾವು ಜೀವಿಸುವಂತೆ ಆತನ ಪ್ಲಾನ್ ಮಾಡಿಲ್ಲ. ಬಹಳ ಜನ ಅನ್ಕೊಳ್ತಾರೆ, ಈ ಭೂಮಿ ಬಿಟ್ಟರೆ ನಾನು ಲೋಕದಲ್ಲಿ ಶಾಶ್ವತವಾಗಿ ಇರುತ್ತೇನೆ ಎಂಬುದಾಗಿ. ಹಂಗ ವಾಕ್ಯ ಹೇಳೋದಿಲ್ಲ. ಈ ಭೂಲೋಕ ಬಿಟ್ಟಿದ್ರೆ ಈಗ ನಾನು ಪರಲೋಕದಲ್ಲಿ ಶಾಶ್ವತ ಉಳ್ಳವನಾಗಿ ಹಂಗೆ ಇರ್ತೀನಿ ಅನ್ಕೊಂತಾರೆ. ಹಂಗ ಇಲ್ಲ. Bible does not say so. ವಾಕ್ಯವಾರಿದ್ದಲ್ಲಿ ಹೇಳುವುದಿಲ್ಲ. It tells us ಆತನು ಹೇಳ್ತಾರೆ, we go to heaven. ನಾವು ಪರಲೋಕಕ್ಕೆ ಹೋಗುತ್ತೇವೆ. When Jesus come in the middle, at the time of rapture, we go to heaven. ಪರಲೋಕಕ್ಕೆ ಎತ್ತಲ್ಪಡುವಂತ ಸಭೆ ಎತ್ತಲ್ಪಡುವಂತ ಸಮಯದಲ್ಲಿ, ಮಧ್ಯಾಕಾಶದಲ್ಲಿ ರ್ಯಾಪ್ಚರ್ ಸಮಯದಲ್ಲಿ ನಾವು ಎತ್ತಲ್ಪಡುತ್ತೇವೆ. We will be in heaven for a while. ನಾವು ಕೆಲವು ಸಮಯಕ್ಕಾಗಿ ನಾವು ಪರಲೋಕದಲ್ಲಿ ಅಷ್ಟು ಸಮಯ ಮಾತ್ರನೇ ಇರುತ್ತೇವೆ. That will be 7 years. ಅದು 7 ವರ್ಷಗಳ ಸಮಯ ಕಾಲ, ಭೂಕಾಲ ಪ್ರಕಾರವಾಗಿ. Then we will be come back with Jesus to this earth. ಮತ್ತೆ ನಾವು ಯೇಸು ಕ್ರಿಸ್ತನ ಸಂಗಡ ಹಿಂತಿರುಗಿ ಬರುತ್ತೇವೆ ಭೂಮಿ ಮೇಲೆ. He plans us to live with the city that comes from heaven in this earth. ಪರಲೋಕದಲ್ಲಿ ಬರುವಂತ ಆ ಒಂದು ಪಟ್ಟಣದಲ್ಲಿ ನಾವು ಇರುವಂತೆ ಆತನು ಯೋಜನೆ ಮಾಡಿ ಪ್ಲಾನ್ ಮಾಡಿ ಇಟ್ಟಿದ್ದಾನೆ. ಆ ಪ್ರಕಾರವಾಗಿ ಅಲ್ಲಿ ಇರುವುದಕ್ಕೆ ಬರ್ತೇವೆ. God will replace this world with a new earth. ಆತನು ಬಂದಾಗ ಎಲ್ಲ ನೂತನ ಸೃಷ್ಟಿಯಾಗಿ, ನೂತನ ಭೂಮಿಯಾಗಿ ನೂತನ ವಿಷಯಗಳನ್ನು ಮಾಡ್ತಾರೆ. There will be other nations, but you live in the city of Jerusalem that is from heaven, come from heaven. ನೀವು ಯೇಸು ಕ್ರಿಸ್ತನಿಂದ ಮತ್ತೆ ಹಿಂತಿರುಗಿ ಬಂದಿರ್ತೀರಲ್ಲ, ನೀನು ಮಾತ್ರ ಪರಲೋಕದ ಯೆರೂಸಲೇಮ್ ಪಟ್ಟಣದಲ್ಲಿ ಜೀವಿಸ್ತೀರ ಆತನ ಸಂಗಡ. ಆದರೆ ಎಲ್ಲರೂ ಕೂಡ ಬೇರೆ ಬೇರೆ ದೇಶಗಳು ಕೂಡ ಇರುತ್ತವೆ. ಅದು ನೂತನವಾಗಿರುವಂತ ವಿಷಯಗಳು. Hallelujah. Not this Jerusalem. ಈ ಯೆರೂಸಲೇಮ್ದಲ್ಲೆಲ್ಲ ನೀನು ಇರೋದು. What we have seen in Israel. ಇಸ್ರಾಯೇಲ್ ಯೆರೂಸಲೇಮ್ ಬಗ್ಗೆ ಅಲ್ಲ. There is new Jerusalem come from heaven. ಪರಲೋಕದಿಂದ ಬರುವ those who believe Jesus Christ that dwell there. ಪರಲೋಕದಲ್ಲಿ ಬರುವಂತ ವಿಶ್ವಾಸ ಮಾಡುವಂತ ಎಲ್ಲರೂ ಬರುವಂತ ಆ ಒಂದು ಪ್ರದೇಶವು ಪಟ್ಟಣವಿರುತ್ತದೆ. ಅದರಲ್ಲಿ ನಾವು ಜೀವಿಸ್ತೀಯಾ? I want you to ಅಲ್ಲಿ ನಿವಸಿಸ್ತೀಯಾ? I want you to understand that God wants you to be successful and prosperous. ದೇವರು ನೀನು ಅಭಿವೃದ್ಧಿ ಹೊಂದುವಂತೆ ಆರೋಗ್ಯಕರವಾಗಿರುವಂತೆ ಬಯಸ್ತಾ ಇದ್ದಾನೆ ಅಂತ ನೀವು ಅರ್ಥ ಮಾಡಿಕೊಳ್ಳ್ರಿ. ಆಮೆನ್. ಆಮೆನ್. Don't deceived by the system of this world. ಈ ಲೋಕದ ವ್ಯವಸ್ಥೆಯಿಂದ ಮೋಸಕ್ಕೆ ಒಳಗಾಗಬೇಡ. Don't be deceived by sickness and diseases. ಅನಾರೋಗ್ಯದಿಂದ ರೋಗಗಳಿಂದ ನೀನು ಮೋಸಕ್ಕೆ ಒಳಪಡಿಸಿಕೋಬೇಡ. Don't be quiet when something sickness come to your body. ನಿನ್ನ ಶರೀರಕ್ಕೆ ಏನಾದರೂ ರೋಗವು ಬರ್ತಾ ಇರುವಾಗ ನೀನು ಸುಮ್ಮನೆ ಇರಬೇಡ. Jesus Christ has given his name. ಯೇಸುವು ತನ್ನ ಹೆಸರನ್ನು ಉಪಯೋಗಿಸುವಂತ ಅಧಿಕಾರ ಕೊಟ್ಟಿದ್ದಾನೆ. That name is above all names. ಆತನ ಹೆಸರು ಎಲ್ಲಾ ಹೆಸರಿನಕ್ಕಿಂತ ದೊಡ್ಡದು, ಮೇಲದು. That name has a power to talk with any kinds of things in this world. ಆ ಹೆಸರಿಗೆ ಶಕ್ತಿ ಇದೆ. ಯಾವುದೇ ಪರಿಸ್ಥಿತಿ ಈ ಲೋಕದಲ್ಲಿರುವಂತ ವಿಷಯಗಳು ಬಂದು ಮುಟ್ಟಿದಾಗ when you use that name you can change anything in this world. ಆ ಹೆಸರನ್ನು ಉಪಯೋಗಿಸಿ ಲೋಕದಲ್ಲಿ ವಿಷಯಗಳನ್ನು ಬದಲಾಯಿಸಬಹುದು. Hallelujah. Hallelujah. That's what God wants us to be successful and prosperous. ಅದಕ್ಕಾಗಿ ದೇವರು ನಾವು ಸಫಲತೆಯಿಂದ ಅಭಿವೃದ್ಧಿಯಿಂದ ಆರೋಗ್ಯವಾಗಿರಬೇಕೆಂದು ಬಯಸುತ್ತಾರೆ. Don't be deceived by sickness. ಅನಾರೋಗ್ಯದಿಂದ ಮೋಸಕ್ಕೆ ಒಳಗಾಗಬೇಡ. Don't think that some sickness
sickness, some poverty made you humble. ನಿನ್ನ ಯಾವುದೇ ಒಂದು ಬಡತನವಾಗಲಿ ಯಾವುದೇ ರೋಗವು ನಿನ್ನನ್ನು ತಗ್ಗಿಸಿಕೊಳ್ಳುವಂತೆ ಮಾಡ್ತದಂತ ಯೋಚನೆ ಮಾಡಬೇಡ. Lot of people who are poor and proud, I can say. ಅನೇಕರು ಬಡವರಾಗಿರ್ತಾರೆ, ಗರ್ವ ಇರುತ್ತದೆ. Don't say that. That is a character, that's all. ಅದು ಏನು ಬಡವನಾಗಿದ್ದಾಗ ನಿನಗೆ ಬೇರೆ ಬದಲಾವಣೆಗಳ. Also you can be proud. If you poor also you can be proud. ನೀನಕ್ಕೆ ಐಶ್ವರ್ಯವಿದ್ರೆ ಗರ್ವಿಷ್ಠಿಯಾಗಿರ್ಬೋದು, ಬಡವನಾಗಿದ್ರೆ ಕೂಡ ಗರ್ವಿಷ್ಠನಾಗಿರ್ಬೋದು. ಅವನ ಗರ್ವನೇ ಇಲ್ಲ ಅಂತ, that is false. ಬಹಳ ಬಡವರಪ್ಪ ಗರ್ವನೇ ಇಲ್ಲ ಅನ್ನುವಂಥದ್ದು ತಪ್ಪು. Lot of poor people, they are very proud. ಅನೇಕ ಬಡವರನ್ನು ನೋಡಿದ್ದಾರೆ ಸಭಾಪಾಲಕರ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅವರು ಗರ್ವಿಷ್ಠಿಗಳಾಗಿ ಇದ್ದಾರೆ. ಇದು ಗುಣ. Many are poor. ಯಾಕೆ ಅನೇಕರು ಬಡವರಾಗಿದ್ದಾರೆ? They refuse to change. ಅವರು ತಮ್ಮ ಜೀವನ ಬದಲಾಯಿಸಿಕೊಳ್ಳುವುದಕ್ಕೆ ತಿರಸ್ಕಾರ ಮಾಡ್ತಾರೆ. Refuse to listen to the word of God. ದೇವರ ವಾಕ್ಯವು ಏನು ಹೇಳುತ್ತದೋ ಅದನ್ನು ಕೇಳಿ ಸರಿಪಡಿಸಿಕೊಳ್ಳುವುದಕ್ಕೆ ತಿರಸ್ಕರಿಸ್ತಾರೆ. Whatever we say as a pastors, I tell you, many believers they refuse. ಸಭಾಪಾಲಕರು ಏನಾದರೂ ವಾಕ್ಯಗಳನ್ನು ಏನಾದರೂ ಹೇಳುವಾಗ ಜನರು ಅದನ್ನು ತಿರಸ್ಕರಿಸ್ತಾರೆ. I tell you, they don't want to be changed. ಅವರು ಬದಲಾಯಿಸಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. They don't want to change their lives. ಅವರ ಜೀವನಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ ವಾಕ್ಯದಿಂದ. If they listen, I tell you, they will be changed. ಒಂದು ವೇಳೆ ಅವರು ಕೇಳಿ ಸ್ವೀಕರಿಸಿಕೊಂಡಿದ್ರೆ ಬದಲಾವಣೆ ಹೊಂದುತ್ತದೆ ಅಲ್ಲಿ ವಿಷಯಗಳು. Romans 8:10 says, ರೋಮ 8:10 ಹೇಳುತ್ತದೆ, body is dead because of sin. ಪಾಪ ಇರುವುದರಿಂದ, ಪಾಪ ಕಾರಣ ಶರೀರವು ರೋಗವಾಗಿದೆ. Bible says, ಸತ್ಯವೇದ ಹೇಳುತ್ತದೆ, because of sin body is dead. ಪಾಪ ಇರುವುದ ಕಾರಣ ಶರೀರವು ಮೃತವಾಗಿದೆ. That means ಅದರರ್ಥ when Jesus took our sin, he died. ಯೇಸುವು ನಮ್ಮ ಪಾಪವನ್ನು ತೆಗೆದುಕೊಂಡು ಆತನು ಮರಣಿಸಿದ್ದಾರೆ. When he took our sin, he died. ನಮ್ಮ ಪಾಪವನ್ನು ಆತನ ಮೇಲೆ ಹಾಕಿಕೊಂಡು ಆತನು ಮರಣಿಸಿದ್ದಾನೆ. Is dead. ಆತನು ಮರಣಿಸಿದ್ದಾರೆ. That is our death. ಅದು ನಮ್ಮ ಮರಣವಾಗಿದೆ. ಅದು Hallelujah. ನಮ್ಮ ಸ್ಥಾನದಲ್ಲಿ ಆತನು ಮರಣಿಸಿದ್ದಾನೆ, ನಮ್ಮ ಮರಣವಾಗಿದೆ ಅದು. That means because of sin we are dead. ಪಾಪ ಇರುವ ಕಾರಣ ನಮ್ಮ ಶರೀರವು ಮರಣಿಸಿದೆ. Are you with me what I am saying? That means your body is dead for the sin. ಪಾಪಕ್ಕೆ ನಿನ್ನ ಶರೀರವು ಮರಣ ಹೊಂದಿದೆ. That means many people not understanding because not able to translate. How can you will understand? ಇವಾಗ ಸತ್ತು ಹೋಗಿದವನಿಗೆ ಹೋಗಿ ಬೀಡಿ ಬಾಯದಲ್ಲಿ ಇಟ್ಟರೆ ಅವನು ಸೇರ್ತಾನೇನು? ಸತ್ತು ಹೋಗಿದವ್ರಿಗೆ ಬೀಡಿ ಹೋಗಿ ಬಾಯದಲ್ಲಿ ಇಟ್ಟಿದ್ರೆ, ಸತ್ತು ಹೋಗಿರುವಂತ ಜನರಿಗೆ ಬೀಡಿ ಬಾಯದಲ್ಲಿ ಇಟ್ಟಿದ್ರೆ ಅವ್ರು ಸೇರ್ತಾರ? ಸ್ವಲ್ಪ ಸಾರಾಯಿ ಬಾಯಲ್ಲಿ ಹಾಕಿದ್ರೆ ಅವ್ನು ಕುಡಿತಾನ? ಅಂದ್ರೆ ಸತ್ತು ಹೋಗಿದ್ದಾನೆ ಅವನು. ಪಾಪದ ಕುರಿತು ಸತ್ತೋಗಿದೆ ಶರೀರ. 10th verse says the body is dead because of sin. ಪಾಪ ವಿಷಯಗಳಿಗೆ ಓಕೆ, ಪಾಪಕ್ಕೋಸ್ಕರ ಪಾಪ ಮಾಡದಂತೆ ಆ ಶರೀರವು ಮರಣಿಸಿದೆ. Amen. Amen. Hallelujah. That means your body is dead for the sin. ಅಂದ್ರೆ ನಿನ್ನ ಏನಾದರೂ ಪಾಪ ಮಾಡ್ತಾ ಅನ್ನುವಂಥ ವಿಷಯಗಳು ಬಂದ್ರೆ ಅದು ಸತ್ತೋಗಿದೆ, ಪಾಪ ಮಾಡೋದಿಲ್ಲ. Hallelujah. You cannot sin because your body is dead. ನೀನು ಪಾಪ ಮಾಡುವುದಿಲ್ಲ, ಕಾರಣ ಏನಂದ್ರೆ ನಿನ್ನ ಶರೀರವು ಪಾಪ ವಿಷಯಗಳಕ್ಕಾಗಿ ಸತ್ತೋಗಿದೆ. ಸುಳ್ಳು ಹೇಳುವುದಿಲ್ಲಪ್ಪ ನೀನು, ಎದಕ್ಕಂದ್ರೆ ಅದಕ್ಕೆ ಸತ್ತೋಗಿದಿ ನೀನು. ನೀನು ಕ್ರಿಸ್ತನಲ್ಲಿ ಸತ್ತೋಗಿದಿ. ಅರೆ ಸತ್ತೋಗಿದ್ರೆ ಸುಳ್ಳು ಹೆಂಗೆ ಹೇಳ್ತಾನೆ ಹೇಳು? ಸತ್ತೋಗಿದ್ದವನು ಸುಳ್ಳು ಹೆಂಗೆ ಹೇಳ್ತಾನೆ? ಹೇಳ್ತಾನೆ ಸುಳ್ಳು ಹೇಳೋದು. ಅವ್ರು ಸತ್ತೋಗಿದ್ದಾರೆ, ಸುಳ್ಳು ಹೆಂಗೆ ಹೇಳ್ತಾರೆ? Hallelujah. That's what Bible says. Bible says the body is dead because of sin. ಪಾಪ ವಿಷಯಗಳಕ್ಕಾಗಿ ಶರೀರವು ಸತ್ತೋಗಿದೆ. Amen. Amen. Hallelujah. Hallelujah. And Bible says spirit is life because of righteousness. ಆದರೆ ಶರೀರವು ಜೀವಿಸುವಂತೆ ಆಗುತ್ತಾ ಇದೆ, ಯಾಕಂದ್ರೆ ಒಳಗಡೆ ದೇವರ ನೀತಿ ಇರುವುದರಿಂದ. Amen. Amen. Because Jesus made us righteous. ದೇವರ ನೀತಿ ನಮ್ಮನ್ನು ಮಾಡಿದಾಗದಿಂದ, ಯೇಸುವು ನಮ್ಮನ್ನು ದೇವರ ನೀತಿಯಾಗಿ ಮಾಡಿದ್ದಾನೆ. We are living for God. We are living. ನಾವು ದೇವರಕ್ಕಾಗಿ ಜೀವಿಸ್ತಾ ಇದ್ದೇವೆ. Amen. Amen. Your body is dead because of sin. For sinful things your body is dead. ನಿನ್ನ ಶರೀರವು ಪಾಪ ವಿಷಯಗಳಕ್ಕಾಗಿ ಸತ್ತೋಗಿದೆ. For righteousness your body is life. ಆದರೆ ದೇವರ ವಿಷಯಗಳಕ್ಕಾಗಿ ದೇವರ ನೀತಿಯಿಂದ ಜೀವಿಸ್ತಾ ಇದೆ. ದೇವರ ವಿಷಯಗಳಿಗಾಗಿ ನೀನು ಜೀವಿಸುತ್ತಾ ಇದ್ದೀ. ದೇವರ ವಿಷಯಗಳಕ್ಕಾಗಿ ನೀನು ಜೀವಿಸ್ತಾ ಇದ್ದೀ. Hallelujah. Hallelujah. ಅಂದ್ರೆ ಅರ್ಥ, ಯಾರನ್ನ ಸುಳ್ಳು ಹೇಳಂತಂದ್ರೆ ಹೇಳಿದ್ರೆ ಅದಕ್ಕೆ ನಿಮ್ಮ ಬಾಡಿ ಸತ್ತೋಗ್ಬಿಟ್ಟಿದೆ. ಯಾರನ್ನು ನೀನು ಸುಳ್ಳು ಹೇಳು ಅಂದಾಗ ನಿನ್ನ ಶರೀರ ಒಪ್ಪದಿಲ್ಲ, ಸತ್ತೋಗಿದೆ ಆ ವಿಷಯಗಳಿಗೆ. ಸತ್ತೋಗಿದ್ದೀನಪ್ಪ ಅದಕ್ಕೆ ಅಂತಂದು ಹೇಳ್ಬೇಕು.
ನೀನು ಹೇಳಿ ಯಾರನ್ನ ಸತ್ಯ ಹೇಳಂದ್ರೆ ಅದಕ್ಕಾಗಿ ನಾನು ಜೀವಿಸ್ತಾ ಇದ್ದೇನೆ. ಸತ್ಯ ಯಾರನ್ನ ಹೇಳು ಅಂದಾಗ ಅದಕ್ಕಾಗಿ ನಾನು ಜೀವಿಸ್ತಾ ಇದ್ದೆ ಸತ್ಯ ಹೇಳುವುದಕ್ಕೆ ಅಂತ ಬದುಕಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರನ್ನ ನಿನಗೆ ರೋಗ ಬರ್ತದಪ್ಪ ಅಂದ್ರೆ ಅದಕ್ಕೆ ನಾನು ಸತ್ತು ಹೋಗ್ಬಿಟ್ಟಿದ್ದೀನಿ, ರೋಗ ಎಲ್ಲಿದ್ದು ಬರ್ತದೆ ಹೇಳೋದು. ಹಲ್ಲೆಲೂಯಾ. ಜೀವಿಸ್ತಾ ಇದ್ದೀನಿ ಆರೋಗ್ಯದಿಂದ, ಅದಕ್ಕೆ ನಾನು ಜೀವಿಸ್ತಾ ಇದ್ದೇನೆ. ಆರೋಗ್ಯವಾಗಿರುವುದಕ್ಕೆ ಜೀವಿಸ್ತಾ ಇದೆ. ಬಿಕಾಸ್ ಆಫ್ ಜೀಸಸ್ ಲೈಫ್ ವಿ ಆರ್ ಲಿವಿಂಗ್. ಯೇಸು ಕ್ರಿಸ್ತನ ಜೀವದಿಂದ ನಾವು ಜೀವಿಸ್ತಾ ಇದ್ದೇವೆ. Just you understand the scripture, you will live successfully, you will live healthy. ವಾಕ್ಯಗಳು ನೀವು ಅರ್ಥ ಮಾಡಿಕೊಳ್ಳುವಾಗ ನೀನು ಸಫಲತೆಯಿಂದ That's what Bible says. ಅದೇ ಸತ್ಯವೇದ ಹೇಳುತ್ತದೆ. If anybody is sick, ಯಾರಾದರೂ ಕೂಡ ರೋಗಿ ಆದ್ರೆ, ರೋಗದಿಂದಿದ್ರೆ, you cannot serve God with the best potentials. ನೀನು ಒಳ್ಳೆ ಸಾಮರ್ಥ್ಯದಿಂದ ಕರ್ತನ್ನು ಸೇವಿಸುವುದಕ್ಕೆ ಆಗುವುದಿಲ್ಲ ರೋಗದಿಂದ. ಯಾರನ್ನ ರೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದವ್ರು ನೋಡಿದ್ರೆ, ರೋಗಿ ಅಡ್ಮಿಟ್ ಆಗಿದ್ದವ್ರು ಅವ್ರಿಗೆ ಹೋಗಿ ನೀನು ಹಾಸ್ಪಿಟಲ್ ಅಡ್ಮಿಟ್ ಅವ್ರಿಗೆ ಬೈಬಲ್ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಗೆ ಹೋಗಿ ಹೇಳು ಅಂತಂದು ಹೇಳಿದೆ, ಅವನಂತ ನಾನೇ ಇಲ್ಲಿ ಸತ್ತು ಹೋಗ್ತಾ ಇದ್ದೀನಿ, ಅಲ್ಲಿ ಅವ್ರಿಗೆ ಹೋಗಿ ಏನು ಸುವಾರ್ಥ ಹೇಳ್ಬೇಕಪ್ಪ ಅಂತಂದ್ರೆ. ಯು ಕೆನಾಟ್ ಸರ್ವ್ ಗಾಡ್ ವಿತ್ ಎ ಸಿಕ್ನೆಸ್. ಅನಾರೋಗ್ಯದಿಂದ ಕರ್ತನ್ನು ಸೇವಿಸಲು ಆಗುವುದಿಲ್ಲ. ಐ ಟೆಲ್ ಯು, ಸಿಕ್ ಇಸ್ ಸೋ ಎಕ್ಸ್ಪೆನ್ಸಿವ್. ಈ ಸಿಕ್ನೆಸ್ ಅನಾರೋಗ್ಯ ಅನ್ನುವಂಥದ್ದು ಬಹಳಷ್ಟು ಖರೀದು ಕಟ್ಟಬೇಕು, ಬೆಲೆ ಸಲ್ಲಿಸಬೇಕಾಗ್ತದೆ ಅದಕ್ಕೆ. ಇಫ್ ಯು ಆರ್ ಸಿಕ್, ನೀನು ರೋಗಿ ಆದ್ರೆ others has to help you. ನಿನಗೆ ಬೇರೆಯವರು ಸಹಾಯ ಮಾಡಬೇಕು. That's what I ಹಣ tell you. ಖರ್ಚು. Don't accept sickness. ಅದಕ್ಕಾಗಿ ಅನಾರೋಗ್ಯವನ್ನು ಸ್ವೀಕರಿಸಬೇಡ. Hallelujah. ಹಲ್ಲೆಲೂಯಾ. ಅದು ಸ್ವೀಕರಿಸೋದು ಬಿಡೋದು ನಿನಗೆ ಸಂಬಂಧಪಟ್ಟ, ನಿನಗೆ ಸಂಬಂಧಿಸಲ್ಪಟ್ಟಿದೆ. ನಿನಗೆ ಬೇಕಂದ್ರೇನೆ ಅದು ಬರ್ತದೆ, ಬೇಡ ಅಂದ್ರೆ ಬರೋದಿಲ್ಲ. ನೀನು ಬೇಕಂದಾಗೆ ಬರ್ತದದು. ನಾನೆಲ್ಲಿ ಬೇಕಂತ ಹೇಳಿದಿರಿ, ಸುಳ್ಳು ಹೇಳ್ತೀವಿ ಪಾಸ್ಟರ್ ಅಂತ ಹೇಳಿ. ಪಾಸ್ಟರ್ ಸುಳ್ಳು ಹೇಳ್ತಾ ಇದ್ದೆ, ನಾನೆಲ್ಲಿ ಬೇಕಂತ ಹೇಳ್ತಾ ಇದ್ದೆ. ಹಂಗೆ ಹೇಳೋದಿಲ್ಲ ನೀನು, ಆದ್ರೆ ಅದು ಬರುವಾಗ ಸುಮ್ಗೆ ನೋಡ್ತಾ ಇರ್ತೀವಿ. ಒಳಗೆ ಬರುವಾಗ ಅದು ಬರಲಾರ್ದ ಆದಾಮ ನೋಡಿ ರೀತಿಯಲ್ಲಿ ಮತ್ತು ಅವಳು ನೋಡಿ ರೀತಿಯಲ್ಲಿ ಹಿಂಗೇ ನೋಡ್ತಾ ಇರ್ತೀವಿ ಅಷ್ಟೇ, ಏನು ಹೇಳೋದಿಲ್ಲ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Holy Spirit is in you. ಪವಿತ್ರಾತ್ಮ ನಿನ್ನಲ್ಲಿದ್ದಾರೆ. He makes you alive because of righteousness. ಯೇಸು ಕ್ರಿಸ್ತನ ನೀತಿ ಇರುವುದರಿಂದ ನಿನ್ನನ್ನು ಯಾವಾಗಲೂ ಕೂಡ ಜೀವಿಸುವಂತೆ ಆತನು ಮಾಡುತ್ತಾನೆ. 11th verse says, Romans 8 chapter 11th verse. ರೋಮ 8:11 ಹೇಳುತ್ತದೆ, If the spirit of him that raised Jesus from the dead dwells in you. ಯೇಸು ಕ್ರಿಸ್ತನು ಸತ್ತರೊಳಗಿಂದ ಮೇಲಕ್ಕೆ ಎಬ್ಬಿಸಿರುವಂತ ಪವಿತ್ರಾತ್ಮ ದೇವರು ನಿನ್ನಲ್ಲಿದ್ರೆ. How many say that the one who raised Jesus from the dead dwells in me? ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿರುವಂತ ಪವಿತ್ರಾತ್ಮ ದೇವರು ನನ್ನಲ್ಲಿದ್ದಾನೆ, ಜೀವಿಸ್ತಾ ಇದ್ದಾನೆ ಅಂತ ಎಷ್ಟು ಜನರು ಹೇಳ್ತೀರಿ? ಆಮೆನ್. Hallelujah. Hallelujah. That he that raised Christ from the dead shall also quicken your mortal body. ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿರುವಂತ ಅದೇ ಪವಿತ್ರಾತ್ಮ ದೇವರು ಕ್ಷಯವಾಗಿರುವಂತ ನಿನ್ನ ಶರೀರವನ್ನು ಕೂಡ ಜೀವಿಸುವಂತೆ ಮಾಡುತ್ತಾನೆ. ಯೇಸು ಕ್ರಿಸ್ತನು ಸತ್ತರೊಳಗಿಂದ ಯಾರು ಎಬ್ಬಿಸಿದಾರೋ ಅದೇ ಆತ್ಮನು ನಿಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ಆಮೆನ್. ಅದೇ ಹೇಳೋದಿಲ್ಲ 11ನೇ ವಚನದಲ್ಲಿ. ಆ ಯೇಸು ಕ್ರಿಸ್ತನು ಸತ್ತರೊಳಗಿಂದ ಎಬ್ಬಿಸಿರುವಂಥ ಆತ್ಮದ ದೇವರು ನಿಮ್ಮ ಶರೀರವನ್ನು ಜೀವಿಸುವಂತೆ ಮಾಡುತ್ತಾನೆ. ಅಲ್ಲಿ ಎಲ್ಲಾದರೂ ಆ ಶರೀರವನ್ನು ಜೀವಿಸುವಂತೆ ಆತನು ಮಾಡುತ್ತಾನೆ. ಆಮೆನ್. ಆಮೆನ್. ದಟ್ ಮೀನ್ಸ್ ಈ ಮೇಕ್ ಯು ಅಲೈವ್ ಯುವರ್ ಡೆತ್ ಡೂಮ್ಡ್ ಬಾಡಿ. ನಿನ್ನ ಮರಣಕ್ಕೆ ಒಳಗಾಗುವಂತ ಶರೀರವನ್ನು ಆತನು ಜೀವಿಸುವಂತೆ ಮಾಡುವಂತ ಶಕ್ತನು. ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದ ಹೋಲಿ ಗೋಸ್ಟ್. ಅದೇ ಪವಿತ್ರಾತ್ಮ ದೇವರ ಪ್ರಭಾವವು ನಮ್ಮ ಜೀವನದಲ್ಲಿ. ದಟ್ ಮೀನ್ಸ್ ಹಿ ವಾಂಟ್ಸ್ ಯು ಟು ಬಿ ಇನ್ ಹೆಲ್ತ್. ಅದನ್ನೇ ಫಿಸಿಕಲ್ ಬಾಡಿ. ಅದನ್ನ ಅರ್ಥ ಏನಂದ್ರೆ ಭೌತಿಕ ದೇಹವು ಆರೋಗ್ಯಕರವಾಗಿರಬೇಕಂತ ಅದನ್ನು ಬಯಸ್ತಾ ಇದ್ದಾರೆ. That's what I ಇದ್ದಾರೆ. tell you, every Christian must receive the Holy Ghost. ಅದಕ್ಕಾಗಿ ಪ್ರತಿ ಕ್ರೈಸ್ತವರು ಕೂಡ ಪವಿತ್ರಾತ್ಮ ದೇವರನ್ನು ಹೊಂದಿಕೊಳ್ಳಬೇಕು. ಪ್ರತಿಯೊಬ್ಬನು ಹೊಂದಿಕೊಳ್ಳಬೇಕು. ಪ್ರತಿಯೊಬ್ಬನು ಹೇಳಬೇಕು, ನನ್ನಲ್ಲಿ ಪವಿತ್ರಾತ್ಮನು ನೆಲೆಗೊಂಡಿದ್ದಾನೆ. ಎಲ್ಲರೂ ನನ್ನಲ್ಲಿ ಪವಿತ್ರಾತ್ಮ ದೇವರು ನೆಲೆಗೊಂಡಿದ್ದಾನೆ ಅಂತ ಹೇಳಬೇಕು. Holy Spirit of God is in you. ನಿನ್ನಲ್ಲಿ ಪವಿತ್ರಾತ್ಮ ದೇವರಿದ್ರೆ He make you alive your death doomed body. ಕ್ಷಯವಾಗಿ ನಾಶವಾಗಿ ಏನೋ ಕಷ್ಟ ರೋಗ ಬಂದಿರುವಂತಹ ಶರೀರವನ್ನು ಕೂಡ ಆ ಪವಿತ್ರಾತ್ಮ ದೇವರು ಬದುಕುವಂತೆ ಜೀವಿಸುವಂತೆ ಆರೋಗ್ಯಕರವಾಗಿ ಮಾಡುತ್ತಾನೆ. That's what we have to speak in tongues. ಅದಕ್ಕಾಗಿ ಆತ್ಮ ಭಾಷೆಯಲ್ಲಿ ನಾವು ಮಾತನಾಡಬೇಕು. When you speak in tongues, ನೀವು ಆತ್ಮ ಭಾಷೆಯಲ್ಲಿ ಮಾತನಾಡುವಾಗ we activate the power of the Holy Ghost. ಪವಿತ್ರಾತ್ಮ ದೇವರ ಶಕ್ತಿಯನ್ನು ನಾವು ಕಾರ್ಯರೂಪದಲ್ಲಿ ತರುತ್ತೇವೆ. Amen. ಆಮೆನ್. Hallelujah. Hallelujah. ಅಲ್ಲಾಡಿಸಬೇಕು ಒಳಗಡೆ. ಒಳಗಡೆ ಪವಿತ್ರಾತ್ಮ ದೇವರ ಕಾರ್ಯವು ಹೊರಗೆ ಪ್ರತ್ಯಕ್ಷಿಸಲ್ಪಡುವಂತೆ ನೀನು ನೀರು ಅಲ್ಲಾಡಿಸಿದ್ರೆ ಅವಾಗ ಒಳಗಿರುವೆಲ್ಲ ಮ್ಯಾಗ ಬರ್ತವೆ. ನೀರು ಅಲ್ಲಾಡಿಸಿದ್ರೆ ಏನಾಗ್ತದೆ? ಕೆಳಗಿರುವಂತ ವಿಷಯಗಳು ಹೊರಗೆ ಕೆಳಗೆ ಇರ್ತವೆ. ಅವು
ಕೆಳಗೆ ಇರ್ತವೆ. ಒಳ್ಳೆ ಒಳ್ಳೆ ನಮ್ಗೆ ಬೇಕಾಗಿರುವಂಥ ಎಲ್ಲ ವಿಷಯಗಳು ಕೆಳಗೆ ಇರ್ತವೆ. ನಾವು ಅಲ್ಲಾಡಿಸಿದರೆ ಯಾವಾಗ ಮ್ಯಾಗ ಬರ್ತವೆ. ಆತ್ಮದಲ್ಲಿ ದೇವರು ನಿನ್ಗೆಲ್ಲ ಒಳ್ಳೆ ವಿಷಯಗಳನ್ನ ಇಟ್ಟಿದ್ದಾರೆ. ಅದು ನೀನು ಆತ್ಮ ಭಾಷೆಯಲ್ಲಿ ಮಾತನಾಡ್ತಾ ಅಲ್ಲಾಡಿಸುವಾಗ ಹೊರಗೆ ಬರುತ್ತವೆ. That's what I tell you. Pray in the Holy Ghost is very important. ಪವಿತ್ರಾತ್ಮದಲ್ಲಿ ಪ್ರಾರ್ಥಿಸುವುದು ಬಹಳ ಪ್ರಾಮುಖ್ಯವಾದದ್ದು. Those who are not received Holy Ghost, I tell you, pray for them to receive Holy Ghost. ಪವಿತ್ರಾತ್ಮ ದೇವರನ್ನು ತುಂಬಿಸಲ್ಪಡದೇ ಇರುವವರು ಆತನ ಪ್ರಾರ್ಥಿಸಿ ಸ್ವೀಕರಿಸಿಕೊಳ್ಳ್ರಿ. Nobody can live Christian life without Holy Ghost. ಪವಿತ್ರಾತ್ಮ ದೇವರು ಇಲ್ಲದೆ ಯಾರೂ ಕೂಡ ಕ್ರೈಸ್ತವ ಜೀವನ ಜೀವಿಸುವುದಕ್ಕೆ ಆಗುವುದಿಲ್ಲ. Holy Ghost is not in any believer, any Christian. They are in the religion, not Christians. ಯಾರೇ ಜೀವನದಲ್ಲಾಗಲಿ ಪವಿತ್ರಾತ್ಮ ದೇವರು ಇಲ್ಲ ಅಂದ್ರೆ ಅವರು ಧರ್ಮದಲ್ಲಿದ್ದಂಗನೆ ಕ್ರೈಸ್ತವನು ಅಲ್ಲ. Holy Ghost sent to live Christian life. ಕ್ರೈಸ್ತವ ಜೀವನ ಜೀವಿಸುವುದಕ್ಕಾಗಿ ಆತ್ಮ ದೇವರು ಕಳುಹಿಸಲ್ಪಟ್ಟಿದ್ದಾನೆ. So receive the Holy Ghost. ಅದಕ್ಕಾಗಿ ಪವಿತ್ರಾತ್ಮ ದೇವರನ್ನು ಸ್ವೀಕರಿಸಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. If anybody not filled by the Holy Ghost, sometime come in the evening times. ಯಾರಾದರೂ ಆತ್ಮ teach you about Holy Ghost and I lay hands, you can receive the Holy Ghost, you can speak in tongues. ಯಾರಾದರೂ ಪವಿತ್ರಾತ್ಮ ದೇವರನ್ನು ಹೊಂದಿಕೊಂಡಿಲ್ಲ ಅಂದ್ರೆ ಒಂದು ಯಾವಾಗನ್ನ ಬಂದ್ರು ಬರ್ರಿ, ಇಲ್ಲಿ ಸಭಾಪಾಲಕರು ವಿವರಿಸಿ ಸಾಯಂಕಾಲ ಸಮಯದಲ್ಲಿ ಬರ್ರಿ. ನೀವು ಅವಾಗ ಬಂದ್ರೆ ಅವಾಗ ನಾನು ಇರೋದಿಲ್ಲ. ಮತ್ತೆ ನೀವು ಹೇಳಿದ್ರಿ ಫೋನ್ ಮಾಡಿ ಪಾಸ್ಟ್ರೇ ನೀನು ಹೇಳಿದಲ್ಲ ಯಾವಾಗ ಬಂದ್ರಿ ಅಂತಂದ್ರೆ ಬಂದಿದ್ರಿಲ್ಲ ಅಂತ ಹೇಳಿದ್ರೆ ಸಂಜೆಗೆ ಬಂದಾಗ ಇಲ್ಲಿ ಟೈಮಿಂಗ್ಸ್ ಗೊತ್ತಿದೆ ಅಲ್ಲ ನಿಮ್ಗೂ, ಆ ಟೈಮಲ್ಲಿ ಬಹಳ ಜಾಗ್ರತೆಯಾಗಿ ಮಾತಾಡ್ಬೇಕು. ಇಲ್ಲಿದ್ರೆ ಉಲ್ಟಾ ಮತ್ತೆ ಪಾಸ್ಟ್ರಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಬಂದು ಪವಿತ್ರಾತ್ಮ ದೇವರನ್ನು ಸ್ವೀಕಾರ ಮಾಡಿಕೊಂಡು ಆತ್ಮ ಭಾಷೆಯಿಂದ ತುಂಬಿಸಲ್ಪಡುವಂತೆ ಮಾತನಾಡೋದಕ್ಕೆ ಹಾಕ್ಬೇಕಾದ್ರೆ ಇಲ್ಲಿ ಸ್ಟೆಪ್ ಇದೆ ಅಲ್ಲ ನೋಡ್ಕೊಂಡು ಹಾಕಬೇಕು. ಒಂದು ಹೆಜ್ಜೆ ಹಾಕ್ಬೇಕಂದ್ರೆ ಸ್ಟೆಪ್ ಇದೆ ಅಂತ ಹೆಜ್ಜೆ ನೋಡಿ ಹಾಕಬೇಕು. ನೋಡ್ಲಾರ್ದಾಗ ತಲೆ ಮ್ಯಾಗ ಕೆಳಗೆ ಇಟ್ಟು ನನಗೆ ಬೋರ್ಲ ಬಿದ್ದು ಬಿಡ್ತೀರಿ. ಅದಕ್ಕಾಗಿ ಯಾವುದನ್ನು ಮಾತಾಡಬೇಕಾದ್ರೆ ಕೂಡ ಹುಷಾರಾಗಿರ್ಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕದಲ್ಲಿ ಬಹಳ ಜನರಿದ್ದಾರೆ. ಲೋಕದಲ್ಲಿ ಬಹಳ ಜನ ಇದ್ದಾರೆ. We must be careful ourselves. ನಾವು ಜಾಗೃತಿಯಾಗಿ ಮಾತನಾಡಿ ಜಾಗೃತಿ. ಎಫೆಸಿ 5:18 says, ಎಫೆಸಿ 5:18 ಹೇಳುತ್ತದೆ, be not drunk with wine, be filled with the Spirit. ಮದ್ಯಪಾನದಿಂದ ಮತ್ತರಾಗಬೇಡ್ರಿ, ಆದರೆ ಆತ್ಮದಿಂದ ತುಂಬಿಸಲ್ಪಡ್ರಿ. He wants us to be filled with the Spirit. ಆತ್ಮದಿಂದ ನಾವು ತುಂಬಿಸಲ್ಪಡುವುದು ಆತನ ಚಿತ್ತವಾಗಿದೆ. That means ಅದರರ್ಥ when you filled with the Holy Ghost, ಪವಿತ್ರ ಆತ್ಮ ದೇವರಿಂದ ನೀನು ತುಂಬಿಸಲ್ಪಡುವಾಗ Holy Ghost will gain mastery in your life. ನಿನ್ನ ಜೀವನದ ಮೇಲೆ ಪವಿತ್ರಾತ್ಮನೇ ಆಳ್ವಿಕೆ ಮಾಡ್ತಾನೆ. ಆಮೆನ್. Holy Ghost gaineth mastery over you. ಆತ ನಿನ್ನ ಮೇಲೆ ನಿನ್ನನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತಾನೆ. When you receive Holy Ghost, ಪವಿತ್ರ ಆತ್ಮ ನೀನು ಸ್ವೀಕರಿಸುವಾಗ you have to drink in the Spirit. ನೀನು ಆತ್ಮದಲ್ಲಿ ಕುಡಿಯಬೇಕು. ಆತ್ಮೀಯವಾಗಿ ಆತ್ಮ ದೇವರು ಕೊಡುವಂತ ಪವಿತ್ರ ಆತ್ಮ ಹೊಂದಿಕೊಂಡಿದ್ ಬಿಡಪ್ಪ, ನಾನು ಕುಡಿಯೋದು ಬೇಕಾಗಿಲ್ಲ ಅಂದ್ರೆ, ಪವಿತ್ರ ಆತ್ಮ ದೇವರನ್ನು ಹೊಂದಿಕೊಂಡು ಆತ್ಮದಲ್ಲಿ ಕುಡಿಯಲಿಲ್ಲ ಅಂದ್ರೆ, ವಾಕ್ಯ ಹೇಳುತ್ತದೆ, if you drunk with wine, ಲೋಕದ ಮದ್ಯಪಾನದಿಂದ ನೀನು ಕುಡಿದ್ರೆ, ಒಂದ್ಸತಿ ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ರೆ ಅವನು ದಿನಾಲಿ ಕುಡಿತಾನೆ ಇರ್ತಾನೆ. ಒಂದ್ಸತಿ ಕುಡಿದಿನ ಸಾಕಂತ ಹೇಳ್ತಾನೆ. ಏನು ಹೇಳೋದು? ಕುಡಿಯುವವರು ಒಂದು ದಿನ ಕುಡಿದ್ರೆ ಲೋಕ ಪ್ರಕಾರವಾಗಿ ಮದ್ಯಪಾನ ದಿನಾಲು ಕುಡಿಯೋದು ಅಭ್ಯಾಸ ಇದ್ರೆ ಅವನು ದಿನಾಲಿ ಕುಡಿತಾನೆ. ಅರೆ ಕುಡುಕರ ದಿನಾಲಿ ಕುಡಿತಾರೆ ಅಂದ್ರೆ ನೀನು ಪವಿತ್ರಾತ್ಮ ತುಂಬಿಸಲ್ಪಟ್ಟು ನೀನು ಪವಿತ್ರಾತ್ಮದಿಂದ ದಿನಾಲಿ ಯಾಕೆ ತುಂಬಿಸಲ್ಪಡ್ತಾ ಇಲ್ಲ? ನೀನು ಪವಿತ್ರ ಆತ್ಮ ದೇವರನ್ನ ಹಿಡ್ಕೊಂಡು ಕುಡುಕನೇ ಹಂಗ ಮಾಡಿದ್ರೆ ನೀನು ಪವಿತ್ರ ಆತ್ಮ ದೇವರನ್ನ ಹಿಡ್ಕೊಂಡು ದಿನಾಲು ಆತನಿಂದ ಕುಡಿಯೋದೇ ಯಾಕೆ ಇರುತ್ತಿ? ಆತ್ಮದ ಭಾಷೆ. ಆ ಕುಡುಕನ ಯಾವಾಗಲೂ ಮತ್ತಿನಲ್ಲಿ ಇರಬೇಕಂತ ಇಷ್ಟಪಡ್ತಾನೆ, ಆದ್ರೆ ನೀನು ಪವಿತ್ರ ಆತ್ಮದಲ್ಲಿ ಯಾವಾಗಲೂ ಇರಬೇಕಂತ ಇಚ್ಛೆ ಇಲ್ಲ. ಅದಕ್ಕಾಗಿ ಮಾತಾಡ್ತಾ ಇಲ್ಲ. ಅದಕ್ಕಾಗಿ ಆತ್ಮ ಭಾಷೆಯಲ್ಲಿ ಮಾತನಾಡ್ತಾ ಇಲ್ಲ. ನೀನು ಕುಡಿಯುತ್ತಾ ಇಲ್ಲ ಆತ್ಮದ ಪಾನವನ್ನು, ಜಲವನ್ನು. ಆ ಕುಡುಕನ ಕುಡಿದು ಯಾವಾಗಲೂ ಕೂಡ ಆ ಕುಡುಕುತನವೇ ಅವನನ್ನು ಕಂಟ್ರೋಲ್ ಮಾಡ್ಬೇಕಂತ ಬಯಸ್ತಾನೆ. ಆ ಕುಡುಕರೇನೋ ಆ ಕುಡುಕುತನೇ ಅವನು ಕಂಟ್ರೋಲ್ ಮಾಡ್ಬೇಕಂತ ನೋಡ್ತಾರೆ. ಅವ್ನು ಹೇಳ್ತಾನೆ ಅದ್ರಲ್ಲಿರೋ ಮಜಾ ನಿಮ್ಗೇನು ಗೊತ್ತಿದೆ, ಒಂದ್ಸತಿ ಕುಡಿ ನೋಡಿ ಗೊತ್ತಾಗ್ತದೆ. ಅವ್ರು ಮತ್ತೆ ಹೇಳ್ತಾರೆ ಅದರಲ್ಲಿದ್ದ ಮತ್ತೆ ನೀನು ಮಜಾ ನಿನ್ಗೆ ಗೊತ್ತಾಗೋದಿಲ್ಲ. ಇದು ಹಲ್ಲೆಲೂಯಾ ಹಲ್ಲೆಲೂಯಾ. ಎದಕ್ಕಂದ್ರೆ ನೀನು ಕುಡಿದ್ರೆ ನೀನು ಇಲ್ಲಿ ಹೆಜ್ಜೆ ಹಾಕ್ಬೇಕಾದ್ರೆ ಈ ಕಡೆ ಹೆಜ್ಜೆ ಆಗ್ತಿದೆ. ಆರ್ ಯು ವಿತ್ ಮೀ ವಾಟ್ ಐ ಆಮ್ ಸೇಯಿಂಗ್? ನೀನು ಏನೋ ಮಾತಾಡಕ್ಕೆ ಹೋಗ್ತೀವಿ, ಏನೋ ಮಾತಾಡ್ಬಿಡ್ತೀವಿ. ಏನೋ ಕುಡಿಯುವ ಅವ್ರು ಏನು ಮಾಡ್ತಾರೆ, ಏನೋ ಮಾತಾಡಕ್ಕೆ ಹೋಗಿ ಏನೋ ಮಾತಾಡ್ತಾ ಇರ್ತಾರೆ. ಬಿಕಾಸ್ the drunk will control that person. ಯಾಕಂದ್ರೆ ಆ ಕುಡುಕುತನವಂತ ಕುಡಿರುವಂತ ವಿಷಯ ಅವ್ರನ್ನ ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತದೆ. Effective of the wine
what did wine says, that only you speak. ಆ ಮದ್ಯಪಾನ ಪ್ರಭಾವ ಏನಂದ್ರೆ ಮದ್ಯಪಾನವು ಈ ಪ್ರಭಾವದಿಂದ ಏನ್ ಹೇಳುತ್ತದೋ ಅದನ್ನೇ ಮಾಡ್ತಾರೆ ಅವರು. Wine affect your mind, your thinking, your reasoning. ಆ ಮದ್ಯಪಾನವು ಕುಡಿಯುವವರಿಗೆ ಅವನ ಯೋಚನೆಗಳನ್ನು ಆಲೋಚನೆಗಳನ್ನು ಮನಸ್ಸನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತದೆ. Amen. Hallelujah. Hallelujah. With the effect of the wine, the things that are not planned, you are saying. ಆ ಕುಡಿಯುವಂಥ ವ್ಯಕ್ತಿಗಳು ಏನು ಮಾಡ್ತಾರಂದ್ರೆ ಏನು ಹೇಳಬೇಕೋ ಏನೋ ಹೇಳ್ಬೇಕಂತ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ, ಆದರೆ ಕುಡಿದ್ರಿಂದ ಏನೋ ಮಾತಾಡ್ಬಿಡ್ತಾರೆ. ಏನೋ ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಮಾತಾಡ್ಬೇಕಂತ, ಕುಡಿದಾಗ ಏನೋ ಮಾಡ್ತಾರೆ. They are controlled by the drunk. ಯಾಕಂದ್ರೆ ಆ ಕುಡುಕುತನದಿಂದ ಆ ದಿನದಲ್ಲಿದ್ದಾರೆ. God want you not to be fully with the drunk of this world, but fully ಆದರೆ with the ದೇವರು Holy Ghost. ಈ ಮದ್ಯಪಾನದಿಂದ ನೀನು ಮತ್ತರಾಗಿರುವುದಕ್ಕೆ ಬಯಸ್ತಾ ಇಲ್ಲ, ಪವಿತ್ರಾತ್ಮ ದೇವರಿಂದ ಕುಡಿಯುತ್ತಾ ನೀವು ಮತ್ತರಾಗಿರಬೇಕಂತ When you ಬಯಸ್ತಾ are fully ಇದ್ದೀನಿ. drunk the Spirit, ಆತ್ಮದಲ್ಲಿ ನೀನು ಹೆಚ್ಚಾಗಿ ಸಂಪೂರ್ಣವಾಗಿ ಕುಡಿದರೆ Holy Ghost control you. ಪವಿತ್ರಾತ್ಮ ನಿನ್ನನ್ನು ಹತೋಟಿಯಲ್ಲಿ ಹಿಡ್ಕೊಳ್ತಾನೆ. ಆಮೆನ್. Amen. ಆಮೆನ್. Hallelujah. ಹಲ್ಲೆಲೂಯಾ. You say what Holy Ghost says, that only you say. ಅವಾಗ ಪವಿತ್ರಾತ್ಮ ದೇವರು ಏನು ಹೇಳ್ತಾನೋ ಅದನ್ನೇ ನೀನು ಮಾತನಾಡ್ತೀಯ. ನೀನೇನೋ ಪ್ಲಾನ್ ಮಾಡಬಹುದು, ಏನೋ ಹೇಳ್ಬೇಕಂತ ಹೇಳಿ, ಆದ್ರೆ ನೀನು ಫುಲ್ ಪವಿತ್ರ ಆತ್ಮ ತುಂಬಿಸಲ್ಪಟ್ಟಿದ್ದಿ, ಆತನ ಏನು ಹೇಳ್ತಾನೆ ಅದೇ ಹೇಳ್ತಿದ್ದಿ. ಆಮೆನ್. Hallelujah. ಹಲ್ಲೆಲೂಯಾ. You do what Holy Ghost want you to do because you are drunk in the Spirit. ಆತ್ಮದಲ್ಲಿ ನೀನು ತುಂಬಿಸಲ್ಪಟ್ಟಿದ್ರಿಂದ, ಆತ್ಮದಿಂದ ಪಾನ ಕುಡಿದಿದ್ದರಿಂದ ನೀನೇನು ಮಾಡ್ತೀರಂದ್ರೆ ಪವಿತ್ರ ಆತ್ಮ ದೇವರು ಏನು ಹೇಳ್ತಾನೋ ಅದನ್ನು ನೀನು ಹೇಳುವುದಕ್ಕೆ ಹೋಗ್ತಿ. Hallelujah. ಭಾಳ ಕಷ್ಟ ಕುಡುಕರು ನೋಡಿದ್ದೀನಿ. ಅವರು ಅಲ್ಲಿಂದ ಪ್ರಾರಂಭ ಮಾಡ್ತಾರೆ, ಮನೆಗೆ ಹೋಗ್ಬೇಕಂದ್ರೆ ಮನೆಗೆ ಹೋಗೋದಿಲ್ಲ, ಅವರು ಈ ಕಡೆ ಸೈಡ್ ಟರ್ನ್ ಹೊಡೆದು ಇಲ್ಲೇ ಬಂದ್ಬಿಟ್ಟು ಇಲ್ಲೇ ಬಿದ್ದು ಬಿಡ್ತಾರೆ. ದ ಡ್ರಂಕ್ ವಿಲ್ ನಾಟ್ ಅಲೌ ಟು ಗೋ ಟು ಹೋಮ್, ಹಿಯರ್ ಓನ್ಲಿ ವಿಲ್ ಟೇಕ್. ಮನೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಆ ಕುಡುಕು ಮದ್ಯಪಾನವು ಬಿಟ್ಟುಕೊಡುವುದಿಲ್ಲ ಅವ್ರನ್ನ. ಅವರು ಇಲ್ಲೇ ಫುಲ್ಲಿ ಡ್ರಂಕ್ ದ ಸ್ಪಿರಿಟ್, ನೀವು ಆತ್ಮದಲ್ಲಿ ಮತ್ತರಾಗಿದ್ರೆ ನೀನು ಸಭೆಗೆ ಬರಲಾರ್ದಂತ ಡಿಸೈಡ್ ಮಾಡಿದ್ರು ಕೂಡ ಸಭೆಗೆ ಎಳ್ಕೊಂಡ್ ಬರ್ತಾನೆ. ನೀನು ಸಭೆಗೆ ಬರಬಾರ್ದಪ್ಪ ಈ ದಿನ ಅನ್ಕೊಂಡಿದ್ರೆ ಕೂಡ ಸಭೆಗೆ ಬರುವಂತೆ ಮಾಡ್ತಾನೆ ಪವಿತ್ರ ಆತ್ಮ. ಪಾಸ್ಟರ್ ಮುಖ ನೋಡಬಾರ್ದು ಅನ್ಕೊಂಡಿದ್ರಪ್ಪ ಆದ್ರೂ ಕೂಡ ಹಾಗೆ ಕರ್ಕೊಂಡ್ ಬರ್ತಾನೆ. ಪಾಸ್ಟರ್ ಮುಖ ನೋಡಬಾರ್ದಂದ್ರೆ ಕೂಡ ಪವಿತ್ರ ಆತ್ಮನು ನೀನು ತುಂಬಿಸಲ್ಪಟ್ಟಿರ್ತೀಯಲ್ಲ ಆತ ನಂಗೆ ತೆಗೆದುಕೊಂಡು ಬಂದು ಕುಡಿಸ್ತಾನೆ. Hallelujah. Hallelujah. Are you with me what I am saying? ನಾನು ಹೇಳೋದು ಕೇಳಿ. John 7:37 says, ಯೋಹಾನ ಸುವಾರ್ತೆ 7:37 ಹೇಳುತ್ತದೆ, if any man thirst, come and drink. ಯಾರಿಗಾದರೂ ದಾಹವಿದ್ರೆ ನೀರಡಿಕೆ ಇದ್ರೆ ಬಂದು ಕುಡಿಯಿರಿ. Hallelujah. Hallelujah. ಅವ್ರು ಹೇಳ್ತಾರೆ ಯಾರಿಗಾದ್ರೂ ಕೂಡ ಕುಡಿಬೇಕಾದ್ರೆ ಬಂದು ಕುಡೀರಿ, ಇಲ್ಲಿ ಸಾರಾಯಿದೆ ಇಲ್ಲಿ ಕುಡೀರಿ ಅಂತ ಹೇಳ್ತಾರೆ. ಸಾರ ಅಂಗಡವ್ರು ಹೇಳ್ತಾ ಇರ್ತಾರೆ ಇಲ್ಲಿ ಬರ್ರಿ ಬಂದು ಕುಡೀರಿ ಅಂದು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಯಾರಿಗಾದ್ರೂ ಕೂಡ ಆತ್ಮದಿಂದ ಕುಡಿಬೇಕಾದ್ರೆ ಬರ್ರಿ, ಇಲ್ಲಿಗೆ ಆತ್ಮದಲ್ಲಿ ದಾಹವಿದ್ದವರು ಬರ್ರಿ, ಬರ್ರಿ, ಆತ್ಮ ಭಾಷೆಯಲ್ಲಿ ಮಾತಾಡ್ರಿ, ಬಂದು ಆತ್ಮ ಭಾಷೆಯಲ್ಲಿ ಮಾತನಾಡ್ರಿ. 2 ತಾಸುಗಳು ಪ್ರಾರ್ಥನೆ ಹಿಡ್ಕೊಂಡಿದ್ದೀವಿ. 2 ತಾಸು ಲಾಸ್ಟ್ ವೀಕ್ ಪ್ರಾರ್ಥನೆ ಹಿಡ್ಕೊಂಡಿದ್ದೀವಿ. There are people came and drank the Spirit. ಅವರು ಬಂದು ಮಾತನಾಡುತ್ತಾ ಆತ್ಮದಿಂದ ತುಂಬಿಸಲ್ಪಟ್ಟಿದ್ದಾರೆ. Amen. Amen. That's what Bible says. If anyone thirsts, come and drink. ಯಾರಿಗಾದರೂ ದಾಹವಿದ್ರೆ ನೀರಡಿಕಿದ್ರೆ ಬಂದು ಕುಡಿಯಿರಿ ಅಂತ ಹೇಳ್ತಾ He ಇದ್ದೀನಿ. that believeth on me, out of his belly rivers of living water flow. ಯಾರು ನಂಬುತ್ತಾರೋ ನನ್ನ ನಂಬುವವನ ಹೊಟ್ಟೆದಿಂದ ಜೀವ ಜಲ ನದಿಗಳು ಹರಡುತ್ತವೆ. ಹೊಟ್ಟೆ ಅಂದ್ರೆ ಈ ಹೊಟ್ಟೆ ಅಲ್ಲ, ಹೊಟ್ಟೆ ಅಂದ್ರೆ ಶಾರೀರಿಕವಾಗಿ ಕಾಣಿಸುವಂತ ಹೊಟ್ಟಲ್ಲ. Innermost being means a spirit man. ಆತ್ಮ ಮನುಷ್ಯನು ಅಂತರಂಗ ಮನುಷ್ಯನಿಂದ ಜೀವ ಜಲವು ನದಿಗಳಾಗಿ ಹರಡುತ್ತದೆ. Hallelujah. Hallelujah. When you are spirit man filled with the Holy Ghost, ಪವಿತ್ರ ಆತ್ಮ ದೇವರಿಂದ ನಿನ್ನ ಆತ್ಮ ಮನುಷ್ಯನು ತುಂಬಿಸಲ್ಪಟ್ಟಿದವ. from there flow the rivers of living water. ಆ ಆತ್ಮದಿಂದ ಜೀವ ಜಲ ನದಿಗಳು ಹರಡಿ ಹೊರಗೆ ಬರುತ್ತವೆ. ನದಿಗಳಂದ್ರೆ ಈ ನದಿಗಳಲ್ಲ, ಇದು ಆತ್ಮ ವಿಷಯಗಳು, ಅದು ಮಾತುಗಳಿಂದ ಕ್ರಿಯೆಗಳಿಂದ ಹೊರಡುತ್ತವೆ ನಿನ್ನಿಂದ. ಆ ಮಾತುಗಳು ಕೇಳುವಂತವರು ಜನರು ಬದುಕುತ್ತಾರೆ. ಆ ಮಾತುಗಳು ಅವಾಗ ನಿನ್ನ ಮಾತುಗಳು ಕೇಳುವವರು ಬದುಕುತ್ತಾರೆ. Hallelujah. Hallelujah. That's what if anyone thirsty for God, come and drink. ಯಾರಾದರೂ ದೇವರಕ್ಕಾಗಿ ಹಸುವಾಗಿದ್ದವರು ಬಂದು ಕುಡಿಯಿರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. Amen. Amen. So we must give ourselves to the Holy Ghost to control us. ನಮ್ಮನ್ನು ನಾವು ಪವಿತ್ರ ಆತ್ಮ ದೇವರಿಗೆ ಒಪ್ಪಿಸ್ಕೋಬೇಕು, ಆತನ ನಮ್ಮನ್ನು ಹತೋಟಿಯಲ್ಲಿ ಹಿಡಿಕೊಳ್ಳುವಂತೆ. Do not be drunk this world. ಈ ಲೋಕದ ವಿಷಯಗಳನ್ನು ಕುಡಿಯಬೇಡ.
ಆಮೇಲೆ ಲೋಕದಲ್ಲಿ ಏನಿದೆ ಶರೀರದ ಆಸೆ, ಕಣ್ಣಿನ ಆಸೆ, ಡಂಬದಿಂದ ಅದರಲ್ಲಿ ತುಂಬಿಸಬೇಡ. ಲೋಕದಲ್ಲಿರುವುದೇನು? ಶರೀರಾಶೆ, ನೇತ್ರಾಶೆ, ಜೀವನಡಂಬ, ಇದರಿಂದ ತುಂಬಿಸ್ಕೋಬೇಡ. ದೇವರಿಂದ ತುಂಬಿಸ್ಕೋ, ದೇವರ ವಾಕ್ಯದಿಂದ ತುಂಬಿಸ್ಕೋ, ಆತ್ಮ ಭಾಷೆಯಲ್ಲಿ ಮಾತಾಡು. ಹಲ್ಲೆಲೂಯಾ. ದೇವರ ಆತ್ಮದಿಂದ ವಾಕ್ಯದಿಂದ ತುಂಬಿಸ್ಕೋ, ಮಾತನಾಡು ಆತ್ಮ ಭಾಷೆಯಲ್ಲಿ. ಜೀವ ಜಲ ಮಾತುಗಳು ಬರುತ್ತವೆ, ಜನರನ್ನು ಬದುಕಿಸುವಂತ ಮಾತುಗಳು, ಜನರನ್ನು ಗುಣಪಡಿಸುವಂತ ಮಾತುಗಳು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಜನರನ್ನು ನಾಶಪಡಿಸುವಂತ ಮಾತುಗಳಲ್ಲ, ಜನರಿಗೆ ಅನಾರೋಗ್ಯ ತರುವಂತ ಮಾತುಗಳಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. Holy Ghost dwells in us. ಪವಿತ್ರಾತ್ಮರು ನಮ್ಮಲ್ಲಿ ನೆಲೆಗೊಂಡು We must live a life of Holy Ghost. ಪವಿತ್ರಾತ್ಮ ದೇವರ ಜೀವ ನಾವು ಜೀವಿಸಬೇಕು. Amen. Then only God will be pleased. ಅವಾಗೆ ದೇವರು ನಮ್ಮಿಂದ ನಮ್ಮನ್ನು ನೋಡಿ ಆನಂದಿಸ್ತಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.